चल श्री गुरुभ्यो नमः। हरि ओम। रामाय रामभद्राय रामचंद्राय वेदसे रघुनाथाय नाथाय सीताया पतये नमः। शुभान् ध्यायन्ति ये कामान् गुरुदेव प्रसादजान् इतरान् आत्मपापोत्थान् तेषां विद्या फलिष्यति। नमोऽस्तात्विका देवाः भक्तिपरायणाः धर्ममार्गे प्रेरयन्तो भवन्तः सर्व एव हि। ರಾಮಾಯಣದಲ್ಲಿ ರಾಮದೇವರ ಅವತಾರವಾಗಲಿಕ್ಕೆ ನಮ್ಮ ವಾಲ್ಮೀಕಿ ರಾಮಾಯಣ ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಒಂದು ಕಾರಣವನ್ನು ಕೊಟ್ಟಿದ್ದಾರೆ, ರಾವಣಾದಿಗಳ ಸಂಹಾರವನ್ನು ಮಾಡಲಿಕ್ಕಾಗಿ. ಆದರೆ ತುಳಸಿದಾಸರು 5 ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಜಯ ವಿಜಯರ ಶಾಪ, ಅದು ಎಲ್ಲ ಕಡೆಗೂ ಇದೆ. ಎರಡನೇದ್ದು ನಾರದರ ಶಾಪ, ಅದು ನಿನ್ನೆ ಕಥೆಯನ್ನು ಕೇಳಿದೆ. ಮೂರನೇದ್ದು ವೃಂದ ಅಂತನ್ನುವ ಜಲಂಧರ ಅಂತನ್ನುವ ರಾಕ್ಷಸನ ಪತ್ನಿ ವೃಂದ ಅಂತ. ಅವಳ ಪಾತಿವ್ರತ್ಯ ಎಷ್ಟಿತ್ತು ಅಂದರೆ ಜಲಂಧರನಿಗೆ ಯಾವ ದೇವತೆಗಳು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ರುದ್ರದೇವರೂ ಸಹ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಂದಾಗ ಯಾಕೆ ಅಂತ ವಿಚಾರ ಮಾಡಿದರು. ಯಾಕೆ ಇದು ಅಂತಂದರೆ ಈ ಅವನ ಹೆಂಡತಿ ಪತಿವ್ರತೆ ಇದ್ದದ್ದರಿಂದ ಆ ಪತಿವ್ರತ ಮಹಾತ್ಮ್ಯದಿಂದಾಗಿ ಜಲಂಧರನಿಗೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ವಿಚಾರ ಮಾಡಿ ಕೊನೆಗೆ ವಿಷ್ಣು ಜಲಂಧರನ ವೇಷವನ್ನು ಹಾಕಿಕೊಂಡು ಅವಳ ದೇಹಸ್ಪರ್ಶವನ್ನು ಮಾಡಿದಾಗ ಅವಳ ಪಾತಿವ್ರತ್ಯ ಹೊರಟು ಹೋಗ್ತದೆ. ಆಗ ಜಲಂಧರನನ್ನು ರುದ್ರದೇವರು ಕೊಂದು ಬಿಡ್ತಾರೆ. ಆಗ ವೃಂದ ಅಂತನ್ನೋ ಆಕೆಯ ಪತ್ನಿ ಇದ್ದಾಳೆ, ಅವಳು ಶಾಪ ಕೊಡ್ತಾಳೆ. ಏನು ಅಂತಂದರೆ, ವಿಷ್ಣು ನೀನು ನನ್ನ ಪಾತಿವ್ರತ್ಯವನ್ನು ಪರಿಹಾರ ಮಾಡಿದ್ದಕ್ಕೆ, ನಾಶ ಮಾಡಿದ್ದಕ್ಕೆ ನನ್ನ ಪತಿಯು ರಾವಣನಾಗಿ ನಿನ್ನ ಹೆಂಡತಿಯನ್ನು ಅಪಹಾರ ಮಾಡ್ತಾನೆ. ನೀನು ನನ್ನ ಪಾತಿವ್ರತ್ಯವನ್ನು ಅಪಹಾರ ಮಾಡಿದ್ದಕ್ಕೆ ನಿನ್ನ ಹೆಂಡತಿಯನ್ನೇ ಅಪಹಾರ ಮಾಡ್ತಾನೆ ಅಂತ ಶಾಪ ಕೊಟ್ಟಿದ್ದರಿಂದ ಆ ಜಲಂಧರ ಅಂತನ್ನುವನೇ ರಾವಣನಾದ ಅಂತ ತುಳಸಿದಾಸರು ಈ ಒಂದು ಕಾರಣವನ್ನು ಕೊಡ್ತಾರೆ. ಆ ವೃಂದ ಅಂತನ್ನುವವಳ ಶಾಪದಿಂದಾಗಿ ನಾರಾಯಣನು ರಾಮ. ಆದರೆ ಎಲ್ಲ ಕಡೆಗೂ ನಾರಾಯಣನೇ ರಾಮಾವತಾರವಾದದ್ದು ವಿಶೇಷ. ಮೂರನೇ ಕಾರಣ ಏನು ಅಂತಂದರೆ, ಇದು ಒಂದು ಕಾರಣ, 2 ಕಾರಣ, 3 ಕಾರಣ ಆಯಿತು. 4ನೇ ಕಾರಣ ಏನು ಅಂತಂದರೆ, ಮನು ಮತ್ತು ಶತರೂಪ ತಪಸ್ಸು ಮಾಡ್ತಾರೆ. ಆಯ ಸ್ವಯಂಭೂಮನು ಏನು ಅಂತ ಕೇಳಿದಾಗ ನಮ್ಮ ಮಗನಾಗಿ ನೀನು ಅವತಾರ ಮಾಡಬೇಕು ಅಂತಂತಾರೆ. ಇದನ್ನೇ 9ನೇ ಸ್ಕಂದದೊಳಗೆ ವಾಮನ ಪುರಾಣ
ಅವೆಲ್ಲ ಇಟ್ಟುಕೊಂಡು ಮತ್ತು ಸ್ವಯಂಭೂ ಮನುವಿನ ಮಕ್ಕಳು ಅಂತ ಪುರಾಣಗಳು ಬರ್ತದಲ್ಲ ಅಂತಂದಾರೆ. ಅದನ್ನು ತುಳಸಿದಾಸರು ಹಿಡಿದಾರೆ. ಸ್ವಯಂಭೂ ಮನು ತಪಸ್ಸು ಮಾಡಿ ಆಮೇಲೆ ಮಕ್ಕಳಾಗಬೇಕು ಅಂತ ಅವತಾರ ಮಾಡ್ತಾರೆ. ಅದಲ್ಲದೇ ಸ್ವಯಂಭೂಮನು ಇನ್ನೊಂದೇನು ಕೇಳ್ಕೊಳ್ತಾನೆ, ನಿನ್ನ ವಿಯೋಗದಿಂದ ನನಗೆ ಮರಣವಾಗಬೇಕು ಅಂತ ಕೇಳ್ಕೊಳ್ತಾನೆ. ನಿನ್ನ ವಿಯೋಗದಿಂದ ನನ್ನ ಮರಣವಾಗಬೇಕು ಅಂತ ಕೇಳ್ಕೊಂಡಿದ್ದಕ್ಕೇನೆ ರಾಮ ವನವಾಸಕ್ಕೆ ಹೋದಾಗ ದಶರಥ ರಾಜನ ಮರಣವಾಗಿದೆ ಅಂತ ಇದು ಪ್ರಾರ್ಥನೆ. ಅಂದರೆ ಜಯ ವಿಜಯರ ಶಾಪ, ಸನಕಾದಿಗಳ ಶಾಪ, ವೃಂದಾ ಶಾಪ, ನಾರದರ ಶಾಪ, ಮನು ಮತ್ತು ಶತರೂಪರ ಪ್ರಾರ್ಥನೆ 4 ಕಾರಣಗಳು. 5ನೇ ಕಾರಣ, ಕೇಕೆಯ ದೇಶದಲ್ಲಿ ಸತ್ಯಕೇತು ಅಂತ ಒಬ್ಬ ರಾಜ ಇದ್ದ. ಅವನ ಮಗ ಪ್ರತಾಪಭಾನು ಅಂತ, ಅರಿಮರ್ದನ ಅಂತ ಇಬ್ಬರು ಮಕ್ಕಳು ಸತ್ಯಕೇತುವಿಗೆ. ಅದರೊಳಗೆ ಪ್ರತಾಪಭಾನು ಹಿರಿಯವನಾದದ್ದರಿಂದ ರಾಜನಾಗಿಬಿಟ್ಟ. ಕಾಲಾಂತರದೊಳಗೆ ಅವನು ಬೇಟೆಗೆ ಹೋಗ್ತಾ ಇರುವಾಗ ಕಾಲಕೇತು ಅಂತನ್ನುವ ರಾಕ್ಷಸ, ಆ ಕಾಲಕೇತು ಅಂತನ್ನುವ ರಾಕ್ಷಸ ವರಾಹ ರೂಪದಿಂದ ಬರ್ತಾನೆ. ಆ ಹಂದಿಯನ್ನು ಹೊಡಿಬೇಕು ಅಂತ ಪ್ರತಾಪಭಾನು ಹೊರಟಾಗ ದಾರಿ ತಪ್ಪಿಸ್ಕೊಳ್ತಾನೆ. ದಾರಿ ತಪ್ಪಿಸ್ಕೊಂಡಾಗ ಅಲ್ಲೊಂದು ಆಶ್ರಮ ಬರ್ತದೆ. ಹೆಂಗೆ ಪರೀಕ್ಷಿತ ರಾಜ ದಾರಿ ತಪ್ಪಿಸ್ಕೊಂಡು ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೋ ಹಂಗೆ ಪ್ರತಾಪಭಾನು ಅಂತನ್ನುವವನು ಆ ಹಂದಿಯನ್ನು ಬೆನ್ನ ಹತ್ತಿ ದಾರಿ ತಪ್ಪಿ ನೀರಡಿಕೆಯಾಗಿ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಆ ಆಶ್ರಮದೊಳಗೆ ಒಬ್ಬ ಕಪಟ ಮುನಿ ಇರ್ತಾನೆ, ಕಪಟ ಋಷಿ. ಅವನು ಯಾರು ಅಂದರೆ ಇದೇ ಪ್ರತಾಪಭಾನು ಅವನನ್ನು ಸೋಲಿಸಿ ಅವನ ರಾಜ್ಯವನ್ನು ಕಸ್ಕೊಂಡಿರ್ತಾನೆ. ಪ್ರತಾಪಭಾನುವಿನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತನ್ನೋದಕ್ಕೆ ಅವನು ಕಪಟ ಮುನಿಯಾಗಿರ್ತಾನೆ. ಇವನು ಬಂದ ಕೂಡಲೇ ಎಲ್ಲ ಪೂಜೆ ಮಾಡ್ತಾರೆ, ಎಲ್ಲ ಆಗ್ತದೆ. ಮುನಿ ಹೇಳ್ತಾನೆ, ನಾನು ಯಾರು ಅಂತ ನಿನಗೆ ಗೊತ್ತಾ? ನಾನು ಸೃಷ್ಟಿಯ ಆದಿಯಲ್ಲಿ ಮೊಟ್ಟ ಮೊದಲು ಬ್ರಾಹ್ಮಣನಾಗಿರ್ತಕ್ಕಂಥವನು ಅಂತ. ಅಷ್ಟು ವರ್ಷದಿಂದ ನಾನು ಇಲ್ಲಿ ಇದ್ದೇನೆ, ನನ್ನಷ್ಟು ವರ್ಷಗಳ ಕಾಲ ಯಾರೂ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ನೀನು ವರ ಕೇಳ್ಕೊ, ನಾನು ಕೊಡ್ತೇನೆ. ಪ್ರತಾಪಭಾನು ವರ ಕೇಳ್ಕೊಳ್ತಾನೆ. ಏನು ಅಂದರೆ, ನನಗೆ ವೃದ್ಧಾಪ್ಯ ಬರಬಾರ್ದು ಮತ್ತು ಮೃತ್ಯು ಬರಬಾರ್ದು, ಹಂಗೆ ನೀನು ವರ ಕೊಡಬೇಕು ಅಂತ. ಆಗ ಮುನಿ ಹೇಳ್ತಾನೆ, ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು. ಏನು ಅಂದರೆ, ನಾನು ಅಡುಗೆ ಮಾಡ್ತೇನೆ, ನೀನು ಬ್ರಾಹ್ಮಣರ ವೇಷದಿಂದ ಬಡಿಸ್ಬೇಕು ಬ್ರಾಹ್ಮಣರಿಗೆ, ಅಂದ್ರೆ ಆ ವರ ನಿನಗೆ ಫಲಿಸ್ತದೆ ಅಂತ. ಆಯಿತು ಅಂಥೇಳಿ ಬರ್ತಾನೆ. ಇವನು ಮುನಿ ಅಡುಗೆ ಮಾಡ್ತಾನೆ. ಏನು ಅಡುಗೆ ಮಾಡ್ತಾನೆ ಅಂದರೆ ಮಾಂಸ. ಆ ಮೃಗಗಳ ಮಾಂಸವನ್ನು ತಂದು ಅಡುಗೆ ಮಾಡ್ತಾನೆ. ಇವನು ಬಡಿಸ್ತಾನೆ. ರುಚಿಗಳೆಲ್ಲ ಸಿಟ್ಟಿಗೆ ಬರ್ತಾರೆ. ಸಿಟ್ಟಿಗೆ ಬಂದು ನಮಗೆ ಮೃಗಗಳ ಮಾಂಸವನ್ನು ಬಡಿಸಿದ್ದಿ ಅಂತ ಹೇಳಿ ಅವರು ಶಾಪ ಕೊಡ್ತಾರೆ. ಏನು ಅಂದರೆ, ನಿನ್ನ ಕುಲದಲ್ಲಿ, ಪ್ರತಾಪಭಾನುವಿಗೆ ಶಾಪ ಕೊಡ್ತಾರೆ, ನಿನ್ನ ಕುಲದಲ್ಲಿ ರಾಕ್ಷಸರಾಗಿ ಹುಟ್ಟಲಿ. ಆಗ ಇವಂದೇನೂ ದೋಷ ಇಲ್ಲ ಅಂತೇಳಿದ್ಮೇಲೆ ಶಾಪ ಕೊಡ್ತಾರೆ. ಒಂದೇ ವರ್ಷದೊಳಗೆ ನೀನು ಸತ್ತು ರಾಕ್ಷಸನಾಗ್ತಿ, ರಾಮನು ನಿನ್ನನ್ನು ಬಂದು ಕೊಲ್ತಾನೆ ಅಂತ ಹೇಳ್ತಾನೆ. ಆದ್ದರಿಂದ ಅವನೇ ಪ್ರತಾಪಭಾನುವೇ ಬ್ರಾಹ್ಮಣರ ಶಾಪದಿಂದ ರಾವಣನಾಗಿ ಬಿಟ್ಟ. ನಿನ್ನನ್ನು ರಾಮ ಕೊಲ್ತಾನೆ ಅಂತ ಅವರು ಹೇಳಿದ್ದರಿಂದ ರಾಮಾವತಾರ ತಾಳಬೇಕಾಯಿತು ವಿಷ್ಣು ಅಂತ 5 ಕಾರಣಗಳನ್ನು ಕೊಡ್ತಾರೆ ತುಳಸಿದಾಸರು. 5 ಕಾರಣಗಳನ್ನು ಕೊಟ್ಟು ರಾಮಾವತಾರವಾಯಿತು ಅಂತ ಹೇಳ್ತಾರೆ. ಪರಮಾತ್ಮ ರಾಮರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಕಶ್ಯಪ ಮತ್ತು ಅದಿತಿಗಳು ದಶರಥನ ಅವತಾರ ಮಾಡಿದ್ದಾನೆ. ಹಾಗಾದರೆ ಇಲ್ಲೇ ಒಂದು ಪುರಾಣ ಹೇಳುತ್ತದೆ ವೈವಸ್ವತ ಮನುವಿನ ಅವತಾರ ದಶರಥ ಅಂತ. ಇನ್ನೊಂದು ಪುರಾಣ ಹೇಳುತ್ತದೆ ಸ್ವಯಂಭೂ ಮನುವಿನ ಅವತಾರ ದಶರಥ ಅಂತ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದೊಳಗೆ ಮತ್ತು ವಾಲ್ಮೀಕಿ ರಾಮಾಯಣದೊಳಗೆಲ್ಲ ಕಶ್ಯಪ ಋಷಿಗಳು ದಶರಥ ರಾಜನ ಅವತಾರ ಅಂತಂತಾರೆ. ಯಾವುದು ಖರೆ, ಯಾವುದು ಸುಳ್ಳು, ಅದಕ್ಕಾಗಿ ತಾತ್ಪರ್ಯ ನಿರ್ಣಯದೊಳಗೆ ಸ್ವಾರಸ್ಯ ಏನು ಬರ್ದಾರ ಅಂತಂದ್ರೆ, ಶ್ರೀಮದಾಚಾರ್ಯ ಕಲಾಕೌಶಲ್ಯ ನೋಡ್ರಿ. ಅಂದ್ರೆ ಇದನ್ನು ಹೆಂಗೆ ವ್ಯವಸ್ಥೆ ಮಾಡಬೇಕು ಅಂತ ಜನಾರ್ದನ ಟಿಪ್ಪಣಿಕಾರರು ಕೂಡ ಮಾಡಿದ್ದಾರೆ. ಏನು ಅಂದರೆ, ಶ್ರೀಮದಾಚಾರ್ಯರು ಹೇಳುವಂತೆ ದಶರಥ ರಾಜ ಕಶ್ಯಪನ ಅವತಾರ.
ಮತ್ತು ವೈವಸ್ವತ ಮನು ಅಂತಂತಾರಲ್ಲ ಅಂದರೆ ವಿವಸ್ವಾನ್ ಅಂದರೆ ಸೂರ್ಯ, ವೈವಸ್ವತ ಅಂದರೆ ಸೂರ್ಯನ ವಂಶ. ವೈವಸ್ವತ ಅವತಾರ ಅಂದರೆ ವೈವಸ್ವತ ಮನುವಿನ ಅವತಾರ ಅಂತ ಅರ್ಥವಲ್ಲ, ವೈವಸ್ವತ ಮನುವಿನ ವಂಶದಲ್ಲಿ ಬಂದಂತಹ ಬಂದಿದ್ದಾನೆ, ಆದ್ದರಿಂದ ವೈವಸ್ವತ ಅಂತ. ಅಂದರೆ ಸ್ವಯಂಭೂ ಮನುವಿನ ಅಂದರೆ ಸ್ವಯಂಭೂ ಮನುವಿನ ಆವೇಶವಿದೆ. ಕಶ್ಯಪನ ಅವತಾರ ಸ್ವಯಂಭೂ ಮನುವಿನ ಆವೇಶ ಸೂರ್ಯನ ವಂಶದಲ್ಲಿ ಬಂದದ್ದರಿಂದ ಈ ಮೂರೂ ಪುರಾಣಗಳನ್ನು ಜೋಡಿಸ್ತಾರೆ. ಸೂರ್ಯನ ವಂಶದಲ್ಲಿ ಬಂದದ್ದರಿಂದ ವೈವಸ್ವತ ಅಂತ ಕರೀತು. ಸ್ವಯಂಭೂ ಮನುವಿನ ಆವೇಶ ಇದ್ದದ್ದರಿಂದ ಸ್ವಯಂಭೂ ಮನುವಿನ ಅವತಾರ, ಆವೇಶಕ್ಕೂ ಅವತಾರ ಅಂತ ಕರೀತಾರೆ, ಆವೇಶ ಅವತಾರ ಅಂತ. ಅದನ್ನು ಕಶ್ಯಪ ಋಷಿಗಳ ಸಾಕ್ಷಾತ್ ಅವತಾರ ಸ್ವಯಂಭೂ ಮನುವಿನ ಆವೇಶ ಸೂರ್ಯವಂಶದಲ್ಲಿ ಬಂದದ್ದರಿಂದ ವೈವಸ್ವತ ಅಂತ ಕರೀತಾರೆ ಅಂತ ಹೇಳಿ ಸಮಾಧಾನವನ್ನು ಟಿಪ್ಪಣಿಕಾರರು ಮಾಡಿದ್ದಾರೆ. ಅಂತಹ ದಶರಥ ರಾಜನಿಗೆ ಮಕ್ಕಳು ಇಲ್ಲದೇ ಇದ್ದಾಗ ಯಜ್ಞವನ್ನು ಮಾಡಿ ಮಕ್ಕಳನ್ನು ಪಡೆದಿದ್ದಾನೆ. 4 ಮಂದಿ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಜನ ಮಕ್ಕಳಾಗಿದ್ದಾರೆ. ಸ್ವಾರಸ್ಯ ಏನು ಅಂದರೆ ತುಳಸಿದಾಸರು ಹೇಳ್ತಾರೆ, ಈ ಪ್ರಸೂತಿ ಗೃಹದೊಳಗೆ ಕೌಸಲ್ಯ ಗರ್ಭಿಣಿ ಇದ್ಲಂತ. ಪ್ರಸೂತಿ ಗೃಹದೊಳಗೆ ಹೆಂಗೆ ಕೃಷ್ಣಾವತಾರದೊಳಗೆ ತಮದ್ಭುತಂ ಬಾಲಕಮಂಬುಜಕ್ಕಣಂ ಚತುರ್ಭುಜಂ 4 ಭುಜಗಳಿಂದ ಹೆಂಗೆ ಯಶೋಧ ದೇವಕಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟ, ಹಂಗೆ ರಾಮನೂ ಕೂಡ ಚತುರ್ಭುಜನಾಗಿ ಕೌಸಲ್ಯಾದೇವಿಗೆ ದರ್ಶನ ಕೊಟ್ಟಂತೆ. ಆಗ ಕೌಸಲ್ಯಾದೇವಿ ಅಳ್ಳಿಕ್ಕೆ ಶುರು ಮಾಡಿದ್ಲಂತೆ. ಹೆಣ್ಮಕ್ಳಿಗೆ ಬಾಲಾನಂ ರೋದನಂ ಬಲಂ ಅಂತಿದ್ದಂಗೆ ಅವರಿಗೆ ರೋದನವೇ ಬಲ. ಅದಕ್ಕೆ ಕೌಸಲ್ಯ ನೋಡಿ ಅಳ್ಳಿಕ್ಕೆ ಶುರು ಮಾಡಿದ್ಲು. ಗಾಬರಿ ಆದರೂ ಅಳುವುದೇ, ಸಿಟ್ಟಿಗೆ ಬಂದರೂ ಅಳುವುದೇ, ಇದರ ಬೇಕಾದರೂ ಅಳುವುದೇ. ಹಂಗೆ ಕೌಸಲ್ಯ ಚತುರ್ಭುಜನಾದದ್ದನ್ನು ನೋಡಿ ಅಳ್ಳಿಕ್ಕೆ ಶುರು ಮಾಡಿದ್ಲು. ಅದಕ್ಕೆ ಆ ಪರಮಾತ್ಮ ಏನು ಮಾಡ್ದ ಅಂತ ಬಾಲರೂಪ ತಾಳದಂತ, ರಾಮರೂಪವನ್ನು ತಾಳಿದಂತೆ. ಬಾಲರೂಪ ತಾಳಿದಾಗ ಕೌಸಲ್ಯನ ಅಳುವು ನಿಂತಂತ, ಈ ರಾಮನ ಅಳುವು ಶುರು ಆಯ್ತು. ರಾಮ ಅಳ್ಳಿಕ್ಕೆ ಶುರು, ಯಾಕೆ ಕೂಸಾಗಿ ಹುಟ್ಟಿದ ಮೇಲೆ ಅಳಬೇಕಲ್ಲ, ಅದಕ್ಕೆ ಕೌಸಲ್ಯನ ಅಳುವು ಬಂದು ಮಾಡಲಿಕ್ಕೆ ತಾನು ಅಳ್ಳಿಕ್ಕೆ ಶುರು ಮಾಡಿದಂತೆ ರಾಮ, ಸಣ್ಣ ಹುಡುಗ. ಹೌದು, ಕೌಸಲ್ಯ ಅಳ್ಳಿಕತ್ಲು ಬರೋಬ್ಬರಿ ಅದ. ಕೌಸಲ್ಯ ಯಾಕೆ ಅಳ್ಳಿಕತ್ಲು? ಗಾಬರಿ ಅಲ್ಲ. ಆ ಚತುರ್ಭುಜ, ಆ ರೂಪ, ಅದ್ಭುತ ರೂಪ ನೋಡಿ ಕೌಸಲ್ಯ ಗಾಬರಿಯಾಗಿ ಅಳ್ಳಿಕತ್ತು. ಇವನಿಗೇನು ದಾಡಿಯಾಗಿತ್ತು ಅಳ್ಳಿಕ್ಕೆ? ಇನ್ನು ಸಣ್ಣ ಕೂಸಿದ್ದಾಗ ಯಾಕಂತಂದ್ರೆ ರಾಮಗೆ ಚಿಂತೆ ಭಾಳ ಆಯ್ತಂತ. ನಾನು ವೈಕುಂಠ ಬಿಟ್ಟು ಬಂದೀನಿ ಅಂತಂದ್ರೆ ನಾ ಇಲ್ಲ, ಆಮೇಲೆ ಅಸ್ತವ್ಯಸ್ತ ಆಗ್ತದೆ. ಕಂಡವ್ರು ವೈಕುಂಠಕ್ಕೆ ಬರ್ತಾರೆ, ಇಲ್ಲದೇ ಇದ್ದವರೆಲ್ಲ ಆಕ್ರಮಣ ಮಾಡ್ತಾರೆ. ಅದಕ್ಕೆ ನನಗೆ ವೈಕುಂಠದ ಪರಿಸ್ಥಿತಿ ಏನಾದೀತು, ಇವರೆಲ್ಲ ವರ ಕೇಳ್ಕೊಂಡದಕ್ಕೆ ಇಲ್ಲಿ ಬರಬೇಕಾಯ್ತು. ಇಲ್ಲಿ ಬಂದದ್ದಕ್ಕೆ ನಾನು ವೈಕುಂಠ ಎಲ್ಲ ಏನೇನೋ ಆಗ್ತದೆ. ಅದಕ್ಕೆ ವೈಕುಂಠದ ಚಿಂತೆಯಿಂದ ರಾಮ ಅತ್ತಂತ. ಅದಕ್ಕೆ ರಾಮನೂ ಅತ್ತ ಅಂತ. ವೈಕುಂಠಂ ಭಕ್ತ ಕ್ರಮಂತೀತಿ ರಾಮರೋದನಂ ಅಂತಂತ. ಯಾವಾಗ ರಾಮ ಅಳ್ಳಿಕ್ಕೆ ಶುರು ಮಾಡಿದ, ಕೌಸಲ್ಯ ರಾಮನ ನೋಡಿದ್ಲಂತ. ಕೂಸು ಅವತಾರ ಮಾಡಿದ ಕೂಡ ಬಾಲರೂಪವನ್ನು ತಾಳಿದ ಕೂಡ ಅಳುವುದು ಸ್ವಾಭಾವಿಕ, ಅಳ್ಳೇಬೇಕು. ಅತ್ತ ಕೂಡಲೇ ತಾಯಿ ಏನು ಮಾಡ್ತಾಳಂದ್ರೆ, ಅಳಬೇಡ ಪುಟ್ಟ ಅಂತ ಹೇಳಿ ಕಣ್ಣು ಒರೆಸ್ತಾಳೆ. ತಾಯಿ ಮೊದಲು ಒರೆಸೋದಿನ ಕಣ್ಣು ಒರೆಸ್ತಾಳೆ, ಹೌದಿಲ್ಲ? ಕಣ್ಣಾಗ ನೀರು ಬರ್ತಿರ್ತಾವ, ಕಣ್ಣು ಒರೆಸ್ತಾಳೆ. ಹಂಗೆ ಕೌಸಲ್ಯ ರಾಮನಿಗೆ ಕಣ್ಣು ಒರೆಸ್ಲಿಕ್ಕಂಥೇಳಿ ಕಣ್ಣಿನ ಕಡೆ ಕೈ ಹಚ್ಚಬೇಕು ಅಂತ ನೋಡ್ತಾಳಂತೆ. ಆ ನೋಡಿದಾಗ ಆ ಕಣ್ಣೊಳಗೆ ಬ್ರಹ್ಮಾಂಡ ನೋಡಿಬಿಡ್ತಾಳೆ. ನೋಡಿ, ಇದೊಂದು ಸ್ವಾರಸ್ಯ ಏನು ಅಂದರೆ, ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದವ ಕೃಷ್ಣ, ಕಣ್ಣಿನಲ್ಲಿ ಬ್ರಹ್ಮಾಂಡ ತೋರಿಸಿದವ ರಾಮ. ಆ ಕೌಸಲ್ಯಾದೇವಿ ಬ್ರಹ್ಮಾಂಡವನ್ನು ನೋಡ್ತಾಳಂತೆ. ರಾಮ ಬಾಲಕನಾದ ರಾಮನನ್ನು ತೊಟ್ಟಲದೊಳಗೆ ಮಲಗಿಸಿದ್ರಂತೆ. ರಾಮನನ್ನು ತೊಟ್ಟಲದೊಳಗೆ ಮಲಗಿಸಿದಾಗ ಏನು ತೊಟ್ಲ ಅಂದರೆ ಸ್ವಲ್ಪ ಭೂಕಂಪ ಆಯ್ತಂತೆ. ರಾಮದೇವರು ಮಲಗಿದಾಗ ಸ್ವಲ್ಪ ಭೂಕಂಪ ಆಯ್ತಂತೆ. ಯಾಕೆ ಭೂಕಂಪ ಆಯಿತು ಅಂತಂದರೆ, ಏನೇನೂ ಆಗಿ ಭೂಕಂಪ ಆಗಿಲ್ಲ. ಆ ಭೂಮಿಯನ್ನು ಏನು ನಾಗರಾಜ ಹೊತ್ತಿದ್ದಾನೆ,
ಭೂಮಿಯನ್ನೇನು ಶೇಷದೇವರು ಹೊತ್ತಿದ್ದಾರೆ. ಅವರಂದರು ಯಶೋಧಾದೇವಿಗಿಂತ ಮೊದಲಕ್ಕೆ ನಾನೇ ತೊಟ್ಲ ತೂಗ್ತೀನಿ ಅಂತ. ಯಾಕಂದ್ರೆ ನನ್ನ ಮೇಲೆ ಮಲ್ಕೋತಾನೆ ರಾಮ, ವಿಷ್ಣು ನನ್ನ ಮೇಲೆ ಮಲ್ಕೋತಾನೆ. ನಾನೇ ವಿಷ್ಣುವಿಗೆ ಮಲಗಿಸೋದು ದಿವಸ ಶೇಷಶಾಹಿಯಾಗಿ. ಮತ್ತು ಇವತ್ತು ಅದು ಕೌಸಲ್ಯ ಮಲಗಿಸ್ತಾಳೆ, ಹೆಂಗೆ ನಡೀತದೆ? ಇವತ್ತು ನಾನೇ ಮಲಗಿಸ್ಬೇಕು ಅಂತಲ್ಲಿಕ್ಕೆ ಅವನೇನು ಮಾಡ್ದ ಅಂದರೆ, ಆ ಭೂಮಿಯನ್ನು ಹೊತ್ತಂತಹ ನಾಗರಾಜ ಸ್ವಲ್ಪ ತಲೆ ಅಳ್ಳಾಡ್ಸದಂತ. ಆ ತಲೆ ಅಳ್ಳಾಡ್ಸಿದ್ದಕ್ಕೆ ಭೂಮಿ ತೊಟ್ಟಲ್ದಂಗೆ ತೂಗುತ್ತಂತೆ. ಆ ತೊಟ್ಟಲ್ದಂಗೆ ತೂಗಿದ್ದಕ್ಕೆ ಜನರೆಲ್ಲ ಭೂಕಂಪ ಅಂತ ತಿಳ್ಕೊಂಡ್ರಂತೆ. ಅವ ಮಾತ್ರ ತೊಟ್ಟಲು ತೂಗಿಸಿ ನಾನೇ ರಾಮನ ಮಲಗಿಸ್ದಂಗೆ ಆಗಬೇಕು ಅಂಥೇಳಿ ನಾಗರಾಜ ತಲೆಯನ್ನು ಅಳ್ಳಾಡಿಸಿ ಭೂಮಿಯನ್ನು ತೊಟ್ಟಲು ತೂಗದೇನು ಅಂತನ್ನುವಂತೆ ರಾಮದೇವರು ತೊಟ್ಟಿಲಲ್ಲಿ ಮಲಗಿದಾಗ ಆ ರೀತಿಯಾಗಿ ಆಯಿತು ಅಂತ ಕವಿ ಕಲ್ಪನೆ ಮಾಡ್ತಾರೆ. ರಾಮದೇವರು 12 ಗಂಟೆಗೆ ಅವತಾರ ಮಾಡಿದರು. 12 ಗಂಟೆಗೆ ಅವತಾರ ಮಾಡಿದರೆ ಸೂರ್ಯ ತಲೆ ಮೇಲೆ ಬಂದಿದ್ದ. ಸೂರ್ಯ ತಲೆ ಮೇಲೆ ಬಂದಾಗ ರಾಮದೇವರು ಏನು ಮಾಡಿದರು ಅಂತಂದರೆ, ಏನು ಬೇಡಿದರು ಅಂದರೆ, ಸೂರ್ಯ ಬೇಕು ಅಂತ ಬೇಡಬೇಕಲ್ಲ, ಚಂದ್ರ ಬೇಕು ಅಂತ ಬೇಡಿದ. ಅವತ್ತೇ ಹುಟ್ಟಿದ್ದ ಸಾಯಂಕಾಲ. ಚಂದ್ರ ಬೇಕೆಂದು ತಾಹಟ ಮಾಡಿದ. ಇದು ಪುರಂದರದಾಸರ ಕಲ್ಪನೆ. ರಾಮದೇವರು ಚಂದ್ರನನ್ನು ಬೇಕು. ಯಾಕೆ ಚಂದ್ರನನ್ನು ಬೇಡಿದರು ಅಂತಲಿಕ್ಕೊಂದು ಕಾರಣ ಬೇಕಲ್ಲ. ಇದು ರಾಮದೇವರ ಅವತಾರ ಮಾಡಿದ್ದು ಚೈತ್ರ ಶುಕ್ಲ ನವಮಿ, ಕಡಕ್ ಬಿಸಿಲು. ಚೈತ್ರ ಶುದ್ಧ ನವಮಿ ದಿವಸ ಕಡಕ್ ಬಿಸಿಲು, ಅದು 12 ಗಂಟೆಗೆ. ಆ 12 ಗಂಟೆ ಬಿಸಿಲು ಅಂದಮೇಲೆ ಎಷ್ಟು ಹೀಟ್ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ಮನುಷ್ಯ ಹೀಟ್ ಆದಮೇಲೆ ಏನು ಮಾಡ್ತಾನೆ? ತಂಪು ಅಪೇಕ್ಷೆ ಮಾಡ್ತಾನೆ, ಇಲ್ಲೋ ಫ್ಯಾನ್ ಗಾಳಿ ಅಪೇಕ್ಷೆ ಮಾಡ್ತಾನೆ, AC ಅಪೇಕ್ಷೆ ಮಾಡ್ತಾನೆ. ಅದಲ್ಲ, ಹಂಗೆ ಚಂದ್ರ ತಂಪ ಅಂದಮೇಲೆ ಈ ಚೈತ್ರ ಮಾಸದೊಳಗೆ ಬಿಸಿಲು ಭಾಳ ಇದ್ದದ್ದಕ್ಕೆ ತಂಪಾಗಬೇಕು ಅಂತನ್ನೋದಕ್ಕಾಗಿ ಚಂದ್ರನ ಬೇಡದೇನು ಅಂತನ್ನುವಂತೆ ಚಂದ್ರ ಬೇಕೆಂದು ತಾಹಟ ಮಾಡಿದ ಅಂತ ಒಂದು. ಇನ್ನೊಂದೇನು ಅಂದರೆ, ರಾಮದೇವರು ಅವತಾರ ಮಾಡಿದ್ದು ಸೂರ್ಯವಂಶದೊಳಗೆ. ರಾಮದೇವರು ಅವತಾರ ಮಾಡಿದ್ದು ಸೂರ್ಯವಂಶದೊಳಗೆ. ಅದಕ್ಕೆ ಚಂದ್ರನಿಗೆ ಹೊಟ್ಟಕಿಚ್ಚು ಬಿತ್ತು. ವಿಷ್ಣು ಸೂರ್ಯವಂಶದೊಳಗೆ ಅವತಾರ ಮಾಡಿದ ಅಂದರೆ ಸೂರ್ಯನ ಕಿಮ್ಮತ್ತು ಬಂತು, ನನ್ನ ಕಿಮ್ಮತ್ತಲ್ಲ ಅಂತ ಚಂದ್ರ ಏನು ಮಾಡ್ದ? ಚಂದ್ರ ಸ್ವಲ್ಪ ಅಸಮಾಧಾನ ಮಾಡ್ಕೊಂಡಂತ. ಅದಕ್ಕೆ ರಾಮದೇವರು ಕರೆದ್ರಂತ, ಚಂದ್ರ ಬೇಕೆಂದು ತಾಹಟ ಮಾಡಿದ. ಚಂದ್ರನ್ ಬೇಕು ಅಂದಂತ. ಯಾಕೆ ಬೇಕು ಅಂತಂದ್ರೆ ಚಂದ್ರನ ಕಿವಿಯೊಳಗೆ ಮಾತು ಹೇಳ್ತಾರೆ, ನಿನ್ನ ಅವತಾರ ನಿನ್ನ ವಂಶದೊಳಗೆ ಮಾಡ್ತೀನಿ ಅಂತ. ಅದಲ್ಲ ಹಂಗಂತಿರ್ತಾರ, ನೀ ಭಾಳ ಮಾಡ
ಮಾಡ್ಲಿಕ್ಕೆ, ಸಾಯಂಕಾಲ ಮಾಡ್ಲಿಕ್ಕೆ, ರಾತ್ರಿ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ? ಮಾಡು ಮುಂಜಾನೆ ಸುಮ್ಮನೆ ಒತ್ತಾಯಪೂರ್ವಕವಾಗಿ ಒದ್ದಾಡ್ಕೊತ ಮಾಡಿರ್ತೀವಿ, ಮಾಡಬಾರ್ದು ಅಂತ ಮಾಡ್ಲಿಕ್ಕೆ ಆಗ್ತದೆ. ಅಂಥದ್ದನ್ನು ನಾವು ಸಿಟ್ಟಿಗೆ ಬಂದು ಮುಂಜಾನೆ ಮಾಡಿದ್ದೆಲ್ಲ ಹಾಳು ಮಾಡ್ಕೊಂಡು ಮತ್ತೆ ಹೆಂಗೆ ಸಂಪಾದನೆ ಮಾಡ್ತೀವಿ? 50 ರೂಪಾಯಿ ಕಳ್ಕೊಂಡ ಮತ್ತೆ 50 ರೂಪಾಯಿ ಸಂಪಾದನೆ ಮಾಡ್ಬೇಕಲ್ಲವ. ದುಡ್ಡು ಇಲ್ಲಾರ್ದೆ ಇರ್ಲಿಕ್ಕೆ ಸಾಧ್ಯದನ? ಹಂಗೆ ಪುಣ್ಯ ಇಲ್ಲಾರ್ದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಪುಣ್ಯ ಸಂಪಾದನೆ ಮಾಡಲೇಬೇಕು. ಮಾಡಿದಂತಹ ಪುಣ್ಯವನ್ನು ಸಿಟ್ಟಿಗೆ ಬಂದು ಪರಿಹಾರ ಮಾಡ್ಕೋತೀವಿ ಅಂತಂದ್ರೆ ತಪ್ಪಾಗ್ತದೆ. ಮತ್ತೆಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ? ಮತ್ತೆ ಪೂಜಾ ಮಾಡಿದ ಪುಣ್ಯ ಹೋಯ್ತು, ಜಪ ಮಾಡಿದ ಪುಣ್ಯ ಹೋಯ್ತು, ದಾನ ಮಾಡಿದ ಪುಣ್ಯ ಹೋಯ್ತು. ಇನ್ನು ಮತ್ತೆ ನಾವು ಜಪ ಮಾಡಬೇಕು, ಮತ್ತೆ ಪೂಜೆ ಮಾಡಬೇಕು. ಅದಕ್ಕೆ 2 ಸಲ ಪೂಜೆ ಇಟ್ಟರು ಅಂತ ಅನಿಸ್ತು. ಮುಂಜಾನೆ ಪೂಜೆ ಮಾಡು, ಸಾಯಂಕಾಲ ಪೂಜೆ ಮಾಡು, ಅದಕ್ಕೆ ಇಟ್ಟಿರ್ಬೇಕು ಅಂತ ಅನ್ನೋ ಹಂಗದ. ಕೆಲವರಿಗಂತೂ ಸಾಯಂಕಾಲ ಪೂಜೆ ಮಾಡಬೇಕು ಅಂತ ಅನ್ನೋದೇ ಗೊತ್ತಿಲ್ಲ. ಸಾಯಂಕಾಲ ಚಿತ್ರಾವತಿ ಯಾಕೆ ಇಡಂಗಿಲ್ಲ ಹೇಳ್ರಿ? ಮಧ್ಯಾಹ್ನ ಚಿತ್ರಾವತಿ ಇಡ್ತಿರೋ ಇಲ್ಲ, ಸಾಯಂಕಾಲ ಚಿತ್ರಾವತಿ ಯಾಕೆ ಇಡಂಗಿಲ್ಲ? ಸಾಯಂಕಾಲ ಅಡುಗೆದು ನಾವು ವೈಷ್ಣದೇವ ಮಾಡಿರಂಗಿಲ್ಲ. ಪಂಚೋಪಚಾರ ಪೂಜೆ ಮಾಡಿ ವೈಷ್ಣದೇವ ಮಾಡಿದ್ರೆ ಆ ಅನ್ನವನ್ನು ಚಿತ್ರಾವತಿ ಇಡಬೇಕು. ಸಾಯಂಕಾಲದಾಗ ಅದನ್ನ ಇಟ್ಟಿರಂಗಿಲ್ಲ, ಮಾಡಿರಂಗಿಲ್ಲ. ಒಮ್ಮೊಮ್ಮಂತೂ ಮಧ್ಯಾಹ್ನದ ಅನ್ನೇ ಇಟ್ಟುಬಿಟ್ಟು ಹೊಡಿತಿರ್ತೀರಿ. ಹಿಂಗಾಗಿ ಚಿತ್ರಾವತಿ ಇಡೋ ಪ್ರಶ್ನೆ ಬರಂಗಿಲ್ಲ, ಅದಕ್ಕೆ ಇಡಂಗಿಲ್ಲ. ಅದೇ ಕಾರಣದಲ್ಲ. ಆದ್ದರಿಂದ ವಿಶ್ವಾಮಿತ್ರ ಹೇಳ್ತಾರೆ, ಕಷ್ಟಪಟ್ಟು ನಾನು ತಪಸ್ಸು ಮಾಡೀನಿ, ಕಷ್ಟಪಟ್ಟು ಮಾಡಿದ ತಪಸ್ಸಿಗೆ ಸಿಟ್ಟಿಗೆ ಬಂದುಬಿಟ್ಟು ನಾನು ಎಲ್ಲ ತಪಸ್ಸು ಹಾಳು ಮಾಡ್ಕೊಂಡ್ಬಿಟ್ರೆ ಏನಾಯಿತು? ನಾನು ಉರ್ವಶಿ ಬಂದು ಕಾಮದಿಂದ ಎಲ್ಲ ತಪಸ್ಸು ಹಾಳು ಮಾಡ್ಕೊಂಡು 16,000 ವರ್ಷ ತಪಸ್ಸು ಮಾಡಿ ಉರ್ವಶಿಯನ್ನು ಪಡೆದು ಕಾಮದಿಂದ ನಾನು ಹಾಳು ಮಾಡಿಬಿಟ್ಟೆ. ಶಕುಂತಲಾ ಹುಟ್ಟಿದ್ರು, ಕಾಮ ಗೆದ್ದೆ. ಮತ್ತೆ 16,000 ವರ್ಷ ತಪಸ್ಸು ಮಾಡಿದೆ. ರಂಭಾ ಬಂದು ಸಿಟ್ಟು ಬಂತು, ಕಲ್ಲಾಗಿ ಹುಟ್ಟು ಅಂತ ಶಾಪ ಕೊಟ್ಟು ಬಿಟ್ಟೆ. ರಂಭಾ ಕಲ್ಲಾದ್ಲು. ಏನು ಮಾಡ್ತೀರಿ? ಸಿಟ್ಟಿನಿಂದ ತಪಸ್ಸು ಹೋಗ್ಬಿಡ್ತು. 16,000 ಮಾಡಿದ್ದು ಕಾಮದಿಂದ ಹೋಯ್ತು, 16,000 ಮಾಡಿದ್ದು ಕ್ರೋಧದಿಂದ ಹೋಯ್ತು. ಈ ಕಾಮ ಮತ್ತು ಕ್ರೋಧದಿಂದ ತಪಸ್ಸನ್ನು ಹಾಳು ಮಾಡಿಕೊಂಡು ನಾನು ಬಹಳ ಸಫರ್ ಆಗೀನಿ. ಆ ಕೆಲಸ ಇನ್ನೊಮ್ಮೆ ಮಾಡಂಗಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದರಿಂದ ನಾನು ಸರ್ವಥಾ ಸಿಟ್ಟಿಗೆ ಬರುವಂಗಿಲ್ಲ. ಸಿಟ್ಟಿಗೆ ಬರಂಗಿಲ್ಲ ಅಂದಮೇಲೆ ಶಾಪ ಕೊಡುವಂಗಿಲ್ಲ. ಶಾಪ ಕೊಡಂಗಿಲ್ಲ ಅಂದ್ರೆ ಆ ರಾಕ್ಷಸರ ನಾಶವಾಗುವುದಿಲ್ಲ. ರಾಕ್ಷಸರ ನಾಶ ಮಾಡದೇ ಇದ್ರೆ ಯಜ್ಞ ನಡೆಯಂಗಿಲ್ಲ. ಆ ಯಜ್ಞ ನಡಿಬೇಕಾದ್ರೆ ನಿಮ್ಮ ರಾಮನನ್ನ ನೀನು ಕಳಿಸು. ವಿಶ್ವಾಮಿತ್ರ ಹೇಳ್ತಾರೆ, ಯಜ್ಞ ಅನೃತೇನ ಕ್ಷರತಿ. ಸಿಟ್ಟು ಮಾಡೋದ್ರಿಂದ ಹೆಂಗೆ ಹಾಳಾಗ್ತದೋ ಹಂಗೆ ಸುಳ್ಳು ಹೇಳೋದ್ರಿಂದಲೂ ಕೂಡ ಯಜ್ಞ ನಾಶವಾಗ್ತದೆ. ಸುಳ್ಳು ಹೇಳೋದ್ರಿಂದ, ಸುಳ್ಳೇ ನಮ್ಮನೆ ದೇವರು ಅಂತ ಸುಳ್ಳು ಎಷ್ಟು ಹೇಳ್ತಾರೆ? ಒಂದು ಸುಳ್ಳು ಹೇಳ್ತಾರೆ, ಸತ್ಯಂಬದ. ನಿನಗೆ ಅದನ್ನು ಬಯಸ್ಕೋಬೇಕಾಗ್ತದೆ, ಬಯಸ್ಕೋ, ಅನಿಸ್ಕೋಬೇಕಾಗ್ತದೆ, ಅನಿಸ್ಕೋ, ಬಟ್ ಸತ್ಯಂಬದ. ಯಾಕೆ? ನೀನು ಸತ್ಯವನ್ನು ಮಾತಾಡಿದ್ರೆ ನೀನು ಮಾಡಿದ ಪುಣ್ಯ ಉಳಿತದೆ. ಸುಳ್ಳು ಮಾತಾಡಿದ್ರೆ ಸುಳ್ಳು ಮಾತಾಡಿ ನೀ ಅಲ್ಲಿ ಬಚಾವ್ ಆಗ್ತೀವಿ, ಬಟ್ ಮಾಡಿದ ಪುಣ್ಯ ಹಾಳಾಗ್ತದೆ. ಏನು ಬಂತು? ಅದು ಯಜ್ಞ ಅನೃತೇನ ಕ್ಷರತಿ. ಸುಳ್ಳು ಮಾತಾಡೋದ್ರಿಂದ ಮತ್ತು ಸುಳ್ಳು ಮಾತಾಡೋದ್ರಿಂದ ಪುಣ್ಯನಾಶ ಆಗ್ತದೆ. ಚಂದ ಕೇಳ್ಕೊಳ್ರಿ, ಸುಳ್ಳು ಮಾತಾಡೋದ್ರಿಂದ ಪುಣ್ಯವು ನಾಶವಾಗುತ್ತದೆ. ಸಿಟ್ಟಿಗೆ ಬರುವುದರಿಂದ ಪುಣ್ಯವು ನಾಶವಾಗುತ್ತದೆ. ತಪಕ್ಷರತೆ ವಿಸ್ಮಯ. ಭಾರೀ ತಪಸ್ಸು ಮಾಡೋದ್ರಿಂದ ವಿಸ್ಮಯ ಅಂದ್ರೆ ಗರ್ವ. ಗರ್ವದಿಂದ ನಾಶ ಆಗ್ತದೆ. ಗರ್ವದಿಂದ ನಾಶ. ಮುಂಜಾನೆ ಯಾರೋ ಊಟ ಮಾಡಿರಂಗಿಲ್ಲ, ಹಸಿವಾಗಿರ್ತದೆ. ಹಸಿವು ನಾನು ಹಸಿವಿ ತಡ್ಕೊಳಿಕ್ಕೆ ಏನು ತಡ್ಕೊಳಕ? ನಾವೇನು 2 ಎಕಾಶ ಮಾಡೋದು ಮನುಷ್ಯರಲ್ಲ. 2 ಎಕಾಶ ಮಾಡೋ ಮನುಷ್ಯರಲ್ಲ. 2 ದಿವಸ ಕಾಳು ನೀರು ಸತಿ ಕೊಡಂಗಿಲ್ಲ. ಇದನ್ನ ಯಾಕೆ ಹೇಳಬೇಕಲ್ಪ? ಗರ್ವನಿಗೆ ನಿನಕ್ಕಿಂತ ನಾನು ಉಪವಾಸ ಇರಲಿಕ್ಕೆ ಸಮರ್ಥನಾಗಿದ್ದೀನಿ ಅಂತೇಳಿ ಗರ್ವ ಅಂತ. ಆದ್ದರಿಂದ ಗರ್ವ ಅಂತರೋದು ಅದರಿಂದ ತಪಸ್ಸು ಹಾಳಾಗ್ತದೆ. ಆಯುರು ವಿಪ್ರಾಪವಾದೇನ. ಒಬ್ಬ ಯೋಗ್ಯ ಬ್ರಾಹ್ಮಣನಿಗೆ ಅಪವಾದವನ್ನು ಕೊಡೋಣದರಿಂದ ಆಯುಷ್ಯ ನಾಶವಾಗ್ತದೆ. ಇವತ್ತಿನ ಕಲಿಯುಗದೊಳಗೆ ಆಯುಷ್ಯ ಯಾಕೆ ನಾಶ ಆಗ್ಲಿಕ್ಕತ್ತದಂತಂದ್ರೆ ಬ್ರಾಹ್ಮಣರಿಗೆ ಅಪವಾದ ಕೊಡ್ಕೊತಿದ್ದ. ಯಾರ್ಯಾರೋ ಪಂಡಿತರಿಗೆ, ಯಾರ್ಯಾರೋ ಬ್ರಾಹ್ಮಣರಿಗೆ ಅವ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕತ್ರ ಇಲ್ಲದ ಅಪವಾದ ಕೊಟ್ಟರು. ಇಲ್ಲದ ಅಪವಾದ ಕೊಟ್ಟು ಆನಂದ ಪಡೋದು. ಇಡೀ ಪಾಪ ಬ್ರಾಹ್ಮಣ, ಎಷ್ಟೋ ಬ್ರಾಹ್ಮಣನಿಗೆ ಪಂಡಿತರಿಗೆ ಡಯಾಬಿಟಿಸ್ ಬಂದದ್ದು ಸುಳ್ಳು ಅಪವಾದ. ನಿನಗೆ ಯಾಕೆ ಬೇಕು?
ಒಬ್ಬನಿಗೆ ಹೇಳಿದ್ರೆ ಸಾಕು, ಅವ 20 ಮಂದಿ ಒಂದು 20 ಕರೆಯೋದನೋ ಸುಳ್ಳು ಅದನೋ ಅಂತ ವಿಚಾರ ಮಾಡಂಗಿಲ್ಲ. ಅಪವಾದ ಆಯುರ್ವಿಪ್ರಾಪವಾದೇನೆ ಶಾಸ್ತ್ರ ಹೇಳುತ್ತದೆ. ಇನ್ನೊಬ್ಬರಿಗೆ ಸುಳ್ಳು ಅಪವಾದವನ್ನು ಕೊಡೋಣದರಿಂದ ಪುಣ್ಯ ನಾಶವಾಗ್ತದೆ, ಆಯುಷ್ಯ ನಾಶ. ದಾನಂಚ ಪರಿಕೀರ್ತನ, ಹೇಳ್ಕೊಳ್ಳೋದ್ರಿಂದ ದಾನ ನಾಶವಾಗ್ತದೆ, ಹೇಳ್ಕೊಳ್ಳೋದ್ರಿಂದ ದಾನದ ಪುಣ್ಯ ನಾಶ ಆಗ್ತದೆ. ಆದ್ದರಿಂದ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಆದ್ದರಿಂದ ನಾನು ಇದೆಲ್ಲ ಬಿಟ್ಟಿದ್ದೇನೆ, ಸಿಟ್ಟು, ಇಲ್ಲದ ಅಪೇಕ್ಷಾ ಎಲ್ಲ ಬಿಟ್ಟು ನಾನಾಯಿತು, ನನ್ನ ತಪಸ್ಸಾಯಿತು, ಅಷ್ಟು ಮಾಡ್ತಾಯಿದ್ದೆ. ಈಗ ನನ್ನ ಯಜ್ಞಕ್ಕೆ, ನನ್ನ ತಪಸ್ಸಿಗೆ ಆ ತಾಟಕಿ ಮತ್ತು ಅವರಿಬ್ಬರು ಮಕ್ಕಳು ಮಾರೀಚ ಮತ್ತು ಸ್ವಭಾವು ಅವರಿಬ್ಬರು ನನಗೆ ತ್ರಾಸು ಕೊಡ್ತಾ ಇದ್ದಿದ್ದರಿಂದ ನಾನು ನಿನ್ನ ಹತ್ರ ಬಂದು ಕೇಳ್ಕೊಳ್ಬೇಕಾಯಿತು. ಅದಕ್ಕೆ ರಾಮಂ ರಾಜೀವಲೋಚನ, ರಾಮನ ಕಣ್ಣು ಭಾಳ ಚಂದಿದ್ದು ಅಂತ. ಅದಕ್ಕೆ ಎಷ್ಟು ಸಲ ರಾಮಾಯಣದೊಳಗೆ ರಾಜೀವಲೋಚನಂ. ಗಂಡಸು ಮಕ್ಕಳು ಹೆಣ್ಮಕ್ಳು ತಾಯಿ ಮುಖ ಹೊಂದಿರ್ಬೇಕು. ಗಂಡಸರಿಗೆ ತಾಯಿ ಮುಖ ಇದ್ರೆ ಭಾಗ್ಯವಂತರು, ಹೆಂಗಸರಿಗೆ ತಾಯಿ ಮುಖ ಇದ್ರೆ ಅಲ್ಲ ಬರೀ ಬಯಸ್ಕೋತಿರ್ತಾವ, ಬರೀ ಅನಿಸ್ಕೋತಿರ್ತಾವ, ಬರೀ ದುಃಖ ಪಡ್ತಿರ್ತಾವ, ಒಂಥರ ಇರಬಾರ್ದು ಹಂಗ. ಆಮೇಲೆ ಹೆಣ್ಮಕ್ಳಿಗೆ ತಂದೆ ಮುಖ ಇರಬೇಕು, ಗಂಡಸರಿಗೆ ತಾಯಿ ಮುಖ. ಅಂತೆ ರಾಮದೇವರಿಗೆ ತಾಯಿ ಮುಖ ಇತ್ತಂತೆ. ಅದಕ್ಕೆ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ವಿಶ್ವಾಮಿತ್ರ ಹೇಳು ಮುಂದಾಗ ದಾಶರಥಿ ರಾಮ ಅಂತಂದ್ರ ಕೌಸಲ್ಯ ಸುಪ್ರಜಾರಾಮ, ಏ ಕೌಸಲ್ಯನ ಮಗನೇ ಏಳು ಅಂತ ವಿಶ್ವಾಮಿತ್ರ. ಯಾಕಂತಂದ್ರೆ ಆ ರಾಮನ ಭಾಗ್ಯವನ್ನು ಸೂಚನಾ ಮಾಡೋ ಸಂಬಂಧ ತಾಯಿಯ ಮುಖ ಇದ್ದಂಥ ಮಕ್ಕಳೇನಿದ್ದಾರೆ ಅವರು ಭಾಗ್ಯವಂತರು, ಗಂಡಸು ಮಕ್ಕಳು. ತಂದೆಯ ಮುಖ ಇದ್ದಂಥ ಹೆಣ್ಮಕ್ಕಳು ಅವರು ಭಾಗ್ಯವಂತರು. ಉಳಿದವ್ರನ್ನ ನಡಬರ್ಕ ಓಡಾಡಬೇಕು. ಆ ರೀತಿಯಾಗಿ ಅವ್ರು ಹೇಳ್ತಾ ಇರುವಾಗ ಕಾಕಪಕ್ಷಧರಂ ಶೂರಂ ಜ್ಯೇಷ್ಠಂ ಮೇ ಧಾತುಮರಸಿ. ಎಷ್ಟು ಮಜಾ ಅದ ನೋಡ್ರಿ. ಕಾಕಪಕ್ಷಧರ ಅಂತಂದ್ರೆ, ಕಾಕಪಕ್ಷಧರ ಅಂತಂದರೆ ಅದನ್ನು ಇದಂತಲ್ಲ ಬಾಲಾನಾಂ ಶಿಖಾ. ಇದು ಮುಂದೆ ಬಿಡ್ತಾರಲ್ಲ ಜಾವಳ ಹಾಕ್ಕೊಳ್ಳೇನೆ, ಜಾವಳ ಹಾಕಿ ಮುಂದೆ ಬಿಡಂಗಿಲ್ಲ, ಇಟ್ಟೇ ಒಂದು ಚೌಕ ಮುಂದೆ ಬಿಟ್ಟಿರ್ತಾರ. ಅದಕ್ಕೆ ಕಾಕಪಕ್ಷಧರ ಅಂತಂತಾರೆ. ಕಾಕಪಕ್ಷ ಅಂದ್ರೆ 15 ದಿವಸ ಕಾಕಪಕ್ಷ. ಏನ್ರಿ ದಿನಪಿ ಜುಲ್ಪಿ ಅಂತಾರ ನೋಡ್ರಪ್ಪ. ಅದೇನು ಇದಕ್ಕೆ ಜಾವಳಕ್ಕೆ ಬಿಟ್ಟಿರ್ತಾರಲ್ಲ ಅದಕ್ಕೆ ಕಾಕಪಕ್ಷಧರ ಅಂತಂತ ನೆನಪಿಟ್ಕೊಳ್ರಿ. ಭಾಳ ಮಂದಿ ಕಾಕಪಕ್ಷಧರ ಅಂದ್ರೆ ಕಾಗಿ ಪುಚ್ಚ ಅಂದ್ರೆ ಕೃಷ್ಣ ಹೆಂಗ ಮಯೂರಿ ನವಿಲದ್ದು ಇಟ್ಕೊಂಡಿದ್ದ ಹಂಗೆ ರಾಮ ಕಾಗಿದ್ ಇಟ್ಕೊಂಡಿದ್ದಂತ ತಿಂಡಿ ರಾಮಗ ಅಲ್ಲ ಮಯೂರದ್ದು ಇಟ್ಕೊಂಡ ಬರೋಬ್ಬರಪ್ಪ. ಹೋಗಿ ಕಾಗಿ ಪುಚ್ಚ ಇಟ್ಕೊಂಡು ಏನಕ್ಕ ಅಲ್ರಿ ನವಿಲು ಪುಚ್ಚದಾಗ ಸ್ವಾರಸ್ಯದ, ಅದು ಬಿಚ್ಚು ಆನಂದ ಆಗ್ತದೆ, ಅದ್ರ ಚಿತ್ರ ಡಿಸೈನ್ ಇರ್ತದೆ, ಚಲೋ ಇರ್ತದೆ. ಸುಡುಗಾಡಿ ಕಾಗಿದು ತೊಗೊಂಡು ಪಿಂಡ ತಿನ್ನು ಕಾಗಿ ಅದ್ರ ಪುಚ್ಚ ಇಟ್ಕೊಂಡು ಏನು ಮಾಡ್ತಾನೋ. ಅದಕ್ಕೆ ಕಾಕಪಕ್ಷಧರ ಅಂದ್ರೆ ಕಾಗಿ ಪುಚ್ಚ ಇಟ್ಕೊಂಡಾರ ಅಂತ ಅರ್ಥವಲ್ಲ. ಅದಕ್ಕಂತ ಬಾಲಾನಾಂ ಶಿಖಾ, ಕಾಕಪಕ್ಷಧರ ಅಂದ್ರೆ ಬಾಲಾನಾಂ ಶಿಖಾ. ಜಾವಳ ಹಾಕೊಳ್ಳಿ ನೀನು ಮುಂದೆ ಬಿಟ್ಟಿರ್ತಾರ ಅದನ್ನು ಕಾಕಪಕ್ಷಧರ. ಕಾಕಪಕ್ಷಧರಂ ಶೂರಂ ಜ್ಯೇಷ್ಠಂ ಮೇ ಧಾತುಮರಹಸಿ. ರಾಮನಿಗೆ ನನ್ನ ಕೊಡಬೇಕು ಅಂತ ಹೇಳ್ತಾನೆ. ದಶರಾತ್ರಂ ಹಿ ಯಜ್ಞಸ್ಯ, 10 ದಿವಸ ಆದಮೇಲೆ ನಿನ್ನ ರಾಮನಿಗೆ ನಾನು ಎಲ್ಲ ಕೊಡ್ತೀನಿ ನೋಡ್ರಿ. ವಿಶ್ವಾಮಿತ್ರರು ಅವ್ರಿಗೆ ಶಾಸ್ತ್ರಾಭ್ಯಾಸ ಗೊತ್ತಿತ್ತು. ರಾಮದೇವರಿಗೆ ಎಲ್ಲ ಶಾಸ್ತ್ರಗಳನ್ನ ಹೇಳ್ಯಾರ, ಎಲ್ಲ ಅಸ್ತ್ರಗಳನ್ನ ಉಪದೇಶ ಮಾಡ್ಯಾರ. ಆ ಉಪದೇಶ ಏನು ಅಂತ ನೀವು ತಾತ್ಕೊಂಡಿದ್ರೆ ಮುಂದೆ ನಾ ಹೇಳ್ತಿದ್ದೆ. ಅಂದ್ರೆ ವಿಶ್ವಾಮಿತ್ರರು ತಾವೇ ಸ್ವತಃ ಆ ಅಸ್ತ್ರಗಳನ್ನು ಯಾವ ಅಸ್ತ್ರಗಳನ್ನು ಬಳಸಿ ಅವರನ್ನು ಸಂಹಾರ ಮಾಡಬೇಕಾಗಿತ್ತು, ಆ ಅಸ್ತ್ರಗಳನ್ನು ರಾಮನಿಗೆ ಉಪದೇಶ ಮಾಡಿ ರಾವಣ ದ್ವಾರ ಕೊಲಿಸ. ವಿಶ್ವಾಮಿತ್ರರಿಗೆ ಸಾಮರ್ಥ್ಯ ಇದ್ದಿದ್ದಿಲ್ಲ ಅಂತ ಅರ್ಥವಲ್ಲ, ಅವರಿಗೂ ಅಸ್ತ್ರಾಭ್ಯಾಸವನ್ನು ಮಾಡಿಸಿಕೊಡ್ತಾರೆ. ಅದಕ್ಕೆ ದಶರಾತ್ರಂ ಹಿ ಯಜ್ಞಸ್ಯ ಅಂತ ಹೇಳಿ ಮಾಡಿದ. ಈಗ ಒಂದೇನು ಮಜಾ ಆಗಿತ್ತು ಅಂತಂದ್ರೆ, ನಮಗೆ ಒಬ್ಬರು ಪುರೋಹಿತರು, ಗುರುಗಳು, ಒಬ್ಬರ ಮಾರ್ಗದರ್ಶಕರು ಅಂತಿರ್ತಾರೆ. ನಾವು ಯಾವುದಕ್ಕೂ ಅವ್ರ ಕಿವ್ಯಾಗ ಒಂದು ಮಾತು ಇಡಬೇಕು. ಏನಂತೀರಿ? ಅವ ಏನು ಮಾಡ್ದ ಅಂತಂದ್ರೆ, ದಶರಥ ರಾಜನಿಗೆ ಮಾರ್ಗದರ್ಶಕರು, ದಶರಥ ರಾಜನಿಗೆ ಪುರೋಹಿತರು, ದಶರಥ ರಾಜನಿಗೆ ಗುರುಗಳು ಯಾರು? ವಶಿಷ್ಠರು. ವಶಿಷ್ಠರಿಗೆ ಒಂದು ಮಾತು ಕೇಳಬೇಕಾಗಿತ್ತು. ವಿಶ್ವಾಮಿತ್ರರು ಬಂದಾರ, ಮತ್ತು ಏನು ಮಾಡೋದು?
ಕೇಳಿಲ್ಲ. ಒಂದು ಮಾತು ಕೇಳಿ ನಿರ್ಣಯ ತಗೊಳ್ಳಿಲ್ಲ. ತಕ್ಷಣ ಏನು ಬೇಕಾದ ಬೇಡ್ರಿ, ಮೂವ್ ಮಾಂಕೆ ಮಾಂಗೋ ಅಂತದ್ದು ಬಿಡ್ತಾರ. ವಿಶ್ವಾಮಿತ್ರರು ಕೇಳ್ಬಿಟ್ರು. ಆಗ ಅವನೇನು ಮಾಡಿದ ಅಂದರೆ ಅಳ್ಳಿಕ್ಕೆ ಶುರು ಮಾಡಿದ. ಮಯಾ ಯಮರ್ಥಂ ಸಮೋಹ ಸ್ತ್ರೀ ಹೇತೋ ಸಹಸಾಕೃತಃ. ಆಮೇಲೆ ಅವನು ಹೇಳ್ತಾನೆ, ವಶಿಷ್ಠರಿಗೆ ನಮಯ ಮಂತ್ರಕುಶಲೈ ವೃದ್ಧೈ ಸಹ ಸಮರ್ಥಿತ. ಮುಂದೆ ವಶಿಷ್ಠ ದಶರಥ ರಾಜ ಪಶ್ಚಾತ್ತಾಪ ಪಡ್ತಾನೆ. ನಾನು ಮಂತ್ರಕುಶಲನಾದಂಥ ವೃದ್ಧ ಬ್ರಾಹ್ಮಣರಿಂದ ನಾನು ಚರ್ಚೆ ಮಾಡಲಿಲ್ಲ, ಅವ್ರ ಸಜೆಷನ್ ಏನೊಂಬುದು ಕೇಳಲಿಲ್ಲ. ಮಯಾಯಮರ್ಥಂ ಸಮೋಹ ಸ್ತ್ರೀ ಹೇತು ಸಹಸಾಕೃತ. ಕೈಕೇಯಿ ಮಾತು ಕೇಳಿದೆ. ಕೈಕೇಯಿ ಜೊತೆ ಮಾತಾಡೋ ಮುಂದಾಗ ರಾಮನಿಗೆ ಪಟ್ಟಾಭಿಷೇಕ ಮಾಡೋದ್ರ ಬಗ್ಗೆ, ಭರತನಿಗೆ ಪಟ್ಟಾಭಿಷೇಕ ಮಾಡೋದು ಏನು ಮಾಡಲಿಲ್ಲ. ಆಕೆಗೆ ಕೈಕೇಯಿ ಹಳ್ಳಿಕತ್ತು, ನಾನು ಕೂತು ಬಿಟ್ಟೆ, ಯಾರಿಗೂ ಕೇಳಿಲ್ಲ, ಹೇಳಿಲ್ಲ. ಆಕೆ ಅರ್ಥಂಗ ಆಕಿನ ಸಮಾಧಾನ ಮಾಡ್ಲಿಕ್ಕೆ ಹೋದಂಗೆ ನಾನು ಮಾತು ಕೊಟ್ಟು ಹೋಗ್ಬಿಟ್ಟೆ. ಇವತ್ತು ನಾನು ರಾಮನ ಕಳ್ಕೊಂಡ್ಬಿಟ್ಟೆ, ರಾಮ ವನವಾಸಕ್ಕೆ ಹೋಗ್ಬಿಟ್ಟ. ಅಲ್ಲಿ ದುಃಖ ಪಡ್ತಾನೆ. ಅಲ್ಲಿ ದಶರಥ ರಾಜ ಮುಂದೆ ಹೇಳ್ತಾನೆ, ನಾನು ಎಲ್ಲೆಲ್ಲಿ ದುಡುಕೀನಿ, ಎಲ್ಲೆಲ್ಲೆಲ್ಲಿ ಯಾರಿಗೂ ಕೇಳಲಾರ್ದೆ ಮಾಡೀನಿ, ಅಲ್ಲಲ್ಲಿ ನಾನು ಅನರ್ಥವನ್ನು ಅನುಭವಿಸೀನಿ. ಮೊದಲಿದ್ದೇ ಪ್ರಸಂಗ ವಿಶ್ವಾಮಿತ್ರ ಅಂತ ಹೇಳಿ ಅದಕ್ಕಾಗಿ ಹೇಳ್ತಾನೆ. ಆಗ ಊನಷೋಡಶ ವರ್ಷೋಮಿ ರಾಮೋ ರಾಜೀವಲೋಚನ ನಯುದ್ಧ ಯೋಗ್ಯತಾಮಸ್ಯ ಅಂತ ಹೇಳ್ತಾ ಇರುವಾಗ, ರಾಮನಿಗೆ ಊನಷೋಡಶ ವರ್ಷ ಅಂದರೆ 15 ಮುಗಿದಿತ್ತು, 16 ಚಾಲು ಆಗ್ಲಿಕ್ಕೆ. ಸೊ ಆ 15 ಮುಗಿದು 16 ರನ್ನಿಂಗ್ 16 ಇತ್ತು. ಅದಕ್ಕೆ ಅವನು ಅಷ್ಟು ವರ್ಷದ ಅವ್ನಿಗೆ ಹೆಂಗೆ ಕಳಿಸ್ಲಿಲ್ಲ ನಾನು? ಆ ಹುಡುಗನ ವಯಸ್ಸೇನು? ಆ ರಾಕ್ಷಸರು ಎಂಥವರು, ಭಯಾನಕರು, ಅವರಿಗೆಲ್ಲ ಬ್ರಹ್ಮದೇವ್ರ ವರ, ರುದ್ರದೇವ್ರ ವರ ಇರ್ತದೆ. ಈ ಸಣ್ಣ ಹುಡುಗರು ಇನ್ನೂ ಯುದ್ಧದ್ದು ಕಲಿಸಿಲ್ಲ, ಯುದ್ಧದ ಕುಶಲತಾ ಇಲ್ಲ. ಹೆಂಗೆ ಯುದ್ಧ ವಿದ್ಯಾ ಬೇರೆ, ಎಕ್ಸ್ಪೀರಿಯನ್ಸ್ ಬೇರೆ. ನಾನು CA ಓದ್ತೀನಿ, ಎಲ್ಲ ಮಾಡೋದು ಬೇರೆ. ಅಲ್ಲಿ ಎಕ್ಸ್ಪೀರಿಯನ್ಸ್ಕ್ಕಂತ 1 ವರ್ಷ ಇರ್ತಾರೆ. ಈ ಗೇಮ್ಸ್ಗೆಲ್ಲ ಮೆಡಿಕಲ್ದು ವಿದ್ಯಾರ್ಥಿಗಳು ಬಂದಿರ್ತಾರೆ. ಅವೆಲ್ಲ ಥೆರಾಟಿಕಲ್ಲಾಗಿ ಎಲ್ಲ ತಿಳ್ಕೊಂಡಿರ್ತಾರೆ. ಆದರೆ ಪ್ರಾಕ್ಟೀಸ್ಗಂತ ಇಲ್ಲಿ ಬಂದಿರ್ತಾರೆ. 1 ವರ್ಷ 2 ವರ್ಷ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅನುಭವ ಬರ್ತದೆ. ಮುಂದೆ ಪೇಷಂಟ್ ನೋಡ್ದಂಗೆ ಹೊಸ ಅನುಭವಗಳು ಬರ್ತವೆ. ನಾವು ಕಾರ್ ಕಲೀಲಿಕ್ಕೆ ಹೋಗ್ತೀವಿ, ಕಾರ್ ಕಲೀಲಿಕ್ಕೆ ಹೋದಾಗ ಎಲ್ಲ ಕಲಿಸ್ತಾರೆ. ಆಮೇಲೆ ನಮ್ಮ ಗ್ರೌಂಡ್ದಾಗ ಬಿಡ್ತಾರೆ, ಪ್ರಾಕ್ಟೀಸ್ ಆಗ್ತದೆ. ಮುಂದೆ ನಾವು ಹೊಡೆದಂಗೆ ಪ್ರಾಕ್ಟೀಸ್ ಹಾಕೋತ ಹೋಗ್ತದೆ. ಇದು ವಿದ್ಯಾ ಮತ್ತು ಅನುಭವ ಅಂತಂತ. ವಿದ್ಯಾ ಮತ್ತು ಇವತ್ತಿಗೂ ಕೂಡ ಯಾವುದೇ ಕಂಪ್ನಿಯೊಳಗೆ ಸೇರಿಸ್ಬೇಕಾದ್ರೆ ನಿನ್ನ ಡಿಗ್ರಿ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡ್ತಾರೆ. ನಿನಗೆ ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ಎಲ್ಲಾದ್ರೂ ಕಂಪ್ನಿಯೊಳಗೆ ಕೆಲಸ ಮಾಡಿದ್ದೀಯಾ, ಎಷ್ಟು ವರ್ಷ ಮಾಡಿದ್ದಿ, ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅದ, ಅದನ್ನು ಕೌಂಟ್ ಆಗ್ತದೆ. ಹಂಗೆ ವಿದ್ಯಾ ಅಸ್ತ್ರಾಭ್ಯಾಸ ಮಾಡಿ, ಅದರ ಪ್ರಾಕ್ಟೀಸ್ ಮಾಡಿ, 16 ಯುದ್ಧಗಳಿಗೆ ಹೋಗಿ ಅಲ್ಲೆಲ್ಲ ಮಾಡಿ ಒಳ್ಳೆಯ ಅನುಭವ ಇತ್ತು ಅಂತಂದ್ರೆ ಓಕೆ, ಕರ್ಕೊಂಡು ಹೋಗ್ಬಿಡ್ರಿ, ಏನು ಪ್ರಾಬ್ಲಮ್. ಇನ್ನೂ ಅವ ಎಲ್ಲೂ ಯುದ್ಧಕ್ಕೆ ಹೋಗಿಲ್ಲ, ಇನ್ನೂ ಶಸ್ತ್ರಾಭ್ಯಾಸ ಮಾಡಿಲ್ಲ. ಏನೋ ಒಮ್ಮನಿಗೆ ರಾಮನ ಕಳಿಸಿದ ಹೆಂಗೆ ಕಳಿಸ್ರಿ? ಆಚಮ್ಯ ಕೇಶವಾಶ್ವ ನಾರಾಯಣಾಶ್ವ ಬರಂಗಿಲ್ಲ, ಅದಕ್ಕೆ ನಮ್ಮ ಅಪ್ಪನ ಶಾಂತದ ಚಟಕ ಶಾಂತ ಮಾಡಿಸ್ಲಿಕ್ಕೆ ಕಳಿಸ್ರಿ ಅಂತಂದ್ರೆ ಹೆಂಗೆ ಕಳಿಸ್ಬೇಕು? ಹೆಂಗೆ ಕಳಿಸ್ಬೇಕು? ಒಬ್ರು ಕೆಲವು ಪುರೋಹಿತರಿದ್ದಾರೆ, ನೀರು ತೆಗೆದುಕೊಳ್ರಿ, 3 ಸಲ ನೀರು ತೊಗೊಂಡ್ಬಿಡ್ರಿ, 4ನೇ ಸಲ ಬಿಟ್ಟು ಬಿಡ್ರಿ, ಆ ಪಿಂಡ ಅಲ್ಲೇ ಎತ್ತಿಟ್ಬಿಡ್ರಿ, ಈ ದರ್ಭ ಅದ್ರ ಮೇಲೆ ಇಟ್ಬಿಡ್ರಿ. ಹಿಂಗೆ ಶ್ರಾದ್ದ ನಾನು ಕೇಳೀನಿ. ಸುಧಾಪಾಠಕ್ಕೆ ಹೋಗ್ತಿದ್ದೆ, ಇದೇ ಮಾತು. ಹಿಂಗೆ ಅಡ್ಡ ಕೊಡ್ರಿ, ಹಿಂಗೆ ಉದ್ದಾಗ ಕೊಡ್ರಿ, ಹಂಗೆ ಕಟ್ಕೊಡ್ರಿ, ಹಿಂಗೆ ಕಟ್ಕೊಡ್ರಿ. ಕನ್ನಡನೇ. ವಸು ರುದ್ರ ಆದಿತ್ಯ ಇಲ್ಲ, ಆ ಪ್ರದ್ಯುಮ್ನ ಸಂಕಟ ವಾಸುದೇವ ಇಲ್ಲ. ಹಿಂಗೆ ಮಾಡಿಸ್ತಿದ್ರು. ಆ ಬ್ರಾಹ್ಮಣ ಅಖಂಡ ಬೀಜಿ, ಯಾರು ಕರೆಕ್ಟ್ ಮಾಡಿಸ್ತಾರೋ ಅವ್ರಿಗಿಂತ ಬೀಜಿ ಕಳಿಸೋದು. ಅಂದರೆ ಯಜಮಾನ್ರ ದಡ್ರು, ಇವ್ರ ದಡ್ರು ಏನೋ ಯಾರಿಗೆ ಗೊತ್ತು. ಎಷ್ಟೆಷ್ಟು ನಾನು ಕೇಳೀನಿ, ರಾಯರ ಸ್ತೋತ್ರದಿಂದ ಅಪರ ಮಾಡಿಸ್ತಾರ ಪದ್ಧತಿನ. ಆರ ಬೆಂಗಳೂರೊಳಗೆ ಅವರೇ ಪ್ರಸಿದ್ಧ ಅಂತ, ಅವ್ರಿಗೆ ಭಾಳ ಬರ್ತಾವಂತ. ಏನಿದ್ರ ಅರ್ಥ? ಏನೂ ಗೊತ್ತಿಲ್ಲ ಅಂದ್ರೆ ಹಂಗೆ ಕಲಿ, ಚಂದಾಗಿ ಕಲಿ. 1 ವರ್ಷ 2 ವರ್ಷ ಶಿಸ್ತಾಗಿ ಗುರುಕುಲವಾಗಿದ್ದು ನೀವು ಅಷ್ಟೇ ಕಲಿ, ಚೆಂದಾಗಿ ಅದನ್ನೇ ಕಲಿ, ಚೆಂದಾಗಿ ಪೌರೋಹಿತ್ಯ ಕಲಿ ಮಾಡಿಸು. ನಿನಗೂ ಒಳ್ಳೇದಾಗ್ತದೆ, ಅವ್ರಿಗೂ ಒಳ್ಳೇದಾಗ್ತದೆ. ಯಾರ್ಯಾರು ಕಲೀಲಾರ್ದೇನೆ ಬರೀ ಪಟಿಂಗ್ತನ ಮಾಡಿ ಅವ್ರ ಮನ್ಯಾಗ 108 ಸಮಸ್ಯೆಗಳು ಇದ್ದದ್ದು ನನಗೆ ತೋರಿಸಿ. ನಾನು ಯಾರಿಗೂ ಬೈತಾ ಇಲ್ಲ, ಕಲಿತು ಮಾಡಿಸಿ. ಯಜಮಾನ್ರಿಗೂ ಒಳ್ಳೇದಾಗ್ತದೆ, ನಿಮಗೂ ಒಳ್ಳೇದಾಗ್ತದೆ.
ಯಾವುದೇ ವಿದ್ಯಾ ಕಲಿತು ಮಾಡಿದಾಗ ಎಷ್ಟು ಸಾರ್ಥಕವಾಗ್ತದೋ ಕಲೀಲಾರದೆ ಮಾಡೋದ್ರಿಂದ ಅನರ್ಥ ಆಗ್ತದೆ, ಬಿಸ್ನೆಸ್ ಡೌನ್ ಆಗ್ತದೆ. ಕಲಾನೇ ಗೊತ್ತಿಲ್ಲ, MBA ಓದೇ ಇಲ್ಲ, ಏನು ಮಾಡ್ತದೆ? ಹಂಗೆ ಶಸ್ತ್ರ ಗೊತ್ತಿಲ್ಲ, ಅಸ್ತ್ರ ಗೊತ್ತಿಲ್ಲ, ಯುದ್ಧಕ್ಕೆ ಹೋಗಿಲ್ಲ, ಏನೂ ಮಾಡಿಲ್ಲ, ಹೋಗಿ ದೊಡ್ಡ ದೊಡ್ಡ ವರದಿಂದ ಉನ್ಮತ್ತರಾದವ್ರನ್ನೆಲ್ಲ ಕರ್ಕೊಂಡು ಅವ್ರ ಜೊತೆ ಯುದ್ಧ ಆಡಿದ್ರೆ ಹೆಂಗಾಗ್ತದೆ? ಆಗೋದಿಲ್ಲ ಅಂತಂತಾನೆ ನೋಡಿ. ಅರಣ್ಯಕ್ಕೆ ಹೋಗೋ ಮುಂದಾಗ ರಾಮನಿಗೆ 25 ವರ್ಷ, ಸೀತಾದೇವಿಗೆ 18 ವರ್ಷ ಇತ್ತಂತೆ. ಅತ್ತೆ ಮನೆಯಲ್ಲಿ 12 ವರ್ಷ ಸುಖವಾಗಿ ನಾನು ಇದ್ದೆ ಅಂತಂತಾಳೆ. ಅಂದರೆ 25 12 25ರೊಳಗೆ 12 ಕಳೆದ್ರೆ 25 ವರ್ಷದ 25 12 ಕಳೆದ್ರೆ ಎಷ್ಟು ಉಳಿತು? 13 ಉಳಿತು. ಸೊ ಯುದ್ಧಕ್ಕೆ ಯೋಗನಾಗಬೇಕು ಅಂದರೆ 13 ಉಳಿತು. 13 14 15 ಈ ಲೆವೆಲ್ದಾಗ ಬಂತು. ಆದ್ದರಿಂದ ಅವನು ಆ ಲೆವೆಲ್ ಊನಷೋಡಶ ವರ್ಷ ಅಂತಂದಾಗ ಅದನ್ನು ಹಚ್ಕೋಬೇಕು ಅಂತ ಇಲ್ಲೆಲ್ಲ ಸ್ವಲ್ಪ ನಿರ್ಣಯ ಮಾಡಿದ್ದಾರೆ. ಆದ್ದರಿಂದ ಅಂತಹ ನಾನು ಅವನನ್ನು ಕೊಡಲಿಕ್ಕಾಗುವುದಿಲ್ಲ ಅಂತಂದಾಗ ವಿಶ್ವಾಮಿತ್ರ ಹೇಳ್ತಾರೆ, ಸಂಸ್ಕೃತೇವಂ ಕರಿಷ್ಯಾಮಿ ಇತ್ಯಕುರ್ವಾಣಸ್ಸ ರಾಘವ ಇಷ್ಟಾಪೂರ್ತವದೋ ಭೂಯ ತಸ್ಮಾತ್ ರಾಮಂ ವಿಸರ್ಜಯ. ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ, ಈ ಆಯುರ್ವೇದದೊಳಗೆ ಒಂದು ಔಷಧ ತಯಾರು ಮಾಡ್ತಾರೆ. ಆ ಔಷಧ ಹೆಂಗೆ ತಯಾರು ಮಾಡ್ತಾರಂತಂದ್ರೆ ಭೂಮಿಯೊಳಗೆ ಅದನ್ನು ಹಾಕ್ತಾರೆ, ಕೆಂಡ ಹಾಕ್ತಾರೆ, ಅಗ್ನಿ ಹಾಕ್ತಾರೆ, ಆ ಭೂಮಿಯೊಳಗೆ ಒಳಗಿಟ್ಟು ಮುಚ್ತಾರೆ ಅದನ್ನು. ಅಂದರೆ ಈ ಇದು ಹೊರಗಿದ್ರೆ ಏನಾಗ್ತದೆ, ಅದು ಸ್ಪ್ರೆಡ್ ಆಗ್ತದೆ. ಆ ಹೀಟ್ ಏನಂದ್ರೆ ನೋಡ್ರಿ, ಉರಿ ಹೀಟು ಸ್ಪ್ರೆಡ್ ಆಗ್ತದೆ. ಪೂರ್ಣ 100ಕ್ಕೆ 100ರಷ್ಟು ಅದು ಪಾತ್ರೆಗೆ ಬೆಳಂಗಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, 100ಕ್ಕೆ 100ರಷ್ಟು ಆ ಉರಿದು ಹೀಟು ಪಾತ್ರೆಗೆ ಬೆಳೆದು ಒಳಗೆ ಕುದಿಬೇಕು ಅಂತಲಿಕ್ಕೆ ಒಂದು ಆಯುರ್ವೇದದ ಔಷಧ ತಯಾರು ಮಾಡ್ತಾರೆ. ಔಷಧ ತಯಾರು ಮಾಡುವಂದಾಗ ಆ ಹೀಟು ಕಥ 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 ಕುದೀತದೆ, ಅಷ್ಟು ಭಾರಿ ಇರ್ತದೆ. ಅದನ್ನು ರಾಮಾಯಣ ದೃಷ್ಟಾಂತ ಕೊಡ್ತದೆ. ನಾನು ರಾಮನ ಕಳ್ಸಂಗಿಲ್ಲ ಅಂತಂದಾಗ ವಿಶ್ವಾಮಿತ್ರರು ಹೆಂಗೆ ಕುದ್ರು ಅಂದ್ರೆ ಹಂಗೆ ಕುದ್ರು ಅಂತ. ಆಯುರ್ವೇದದ ಔಷಧವನ್ನು ತಯಾರು ಮಾಡೋ ಮುಂದಾಗ ಭೂಮಿಯೊಳಗೆ ಮುಚ್ಚಿಟ್ಟಂಥ ಆಯುರ್ವೇದದ ಔಷಧ ಹೆಂಗೆ ಕಥ 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 ಕುದು ಕಬ್ಬಿಣ ಸತೆ ಕರಗಬೇಕು ಹಂಗೆ ಅಷ್ಟು ನಿಗನಿಕ್ಕೆಂಡಾಗೋ ಹಂಗೆ ವಿಶ್ವಾಮಿತ್ರರು ಕೆಂಡಾಗ್ಬಿಟ್ರಂತೆ. ಹಾಂ, ಸಂಸ್ಕೃತೇವಂ ಕರಿಷ್ಯಾಮಿ ಕೊಡ್ತೀನಿ ಅಂತ. ಯಾಕಂದ್ರೆ ಯಾಕೆ ಕೊಡ್ತೀನಿ ಅಂತ, ಹುಸಿಯಾಡದಲೆ ಮಾಸ ನಡೆಸಲೇಬೇಕು. ವಾಮನ ಪರಮಾತ್ಮ ಏನು ಹೇಳ್ದ, ಏನಂತ ಹೇಳಿದ್ದಿ ನೀನು? 3 ಪಾದ ಭೂಮಿ ಕೊಡ್ತೀನಿ ಅಂತ ಹೇಳಿದ್ದೆ, ಇಲ್ಲ 2 ಪಾದ ಆಯ್ತು, 3ನೇದು ಕೊಡು. 3ನೇದು ಕೊಡಲಿಲ್ಲ ಅಂದ್ರೆ ನೀನು ನರಕ. ನೀನು ಕೊಟ್ಟಿದ್ದು ಪುಣ್ಯ ಬಂದದ್ದು ಬರ್ಕೊಳ್ಳಕ್ಕ, ಬಟ್ ನೀನು ಎಷ್ಟು ಏನಂತಿದ್ದು, ಏನು ಪ್ರತಿಜ್ಞೆ ಮಾಡಿದ್ದಿ, ಆ ಪ್ರತಿಜ್ಞೆ ಮಾಡದೇ ಇದ್ದದ್ದಕ್ಕಾಗಿ ನರಕ. ಅದಕ್ಕೆ ಹುಸಿಯಾಡದಲೆ ಭಾಷೆ ನಡೆಸಲೇಬೇಕು ಅಂತದ್ದು ಕನಕದಾಸ. ಅದು ಸಂಸ್ಕೃತೇವಂ ಕರಿಷ್ಯಾಮಿ ತ್ಯಕುರ್ವಾಣಸ್ಸ ರಾಘವ. ಹೌದಪ್ಪ, ನಿನ್ನ ವಂಶ ಅಂತದ್ದು ರಾಘವ ಅಂತ ವಿಶೇಷಣ ಕೊಡ್ತಾರೆ. ರಾಘವ ರಘುವಂಶ. ನಿನ್ನ ವಂಶದೊಳಗ ಆಕಳನ್ನು ಹುಲಿ ತಿಂತಿತ್ತು. ಆಕಳನ್ನು ಹುಲಿ ತಿನ್ನು ಮುಂದಾಗ ಅವ ರಾಜ ಹೇಳ್ದ, ಆಕಳನ್ನು ತಿನ್ನಬೇಡ, ಬೇಕಾದ್ರೆ ನನ್ನ ತಿನ್ನು ಅಂತಂದ. ಇಂಥ ವಂಶ ನಿಂದು. ಒಂದು ಗೋರಕ್ಷಣೆ ಮಾಡಲಿಕ್ಕಾಗಿ ತನ್ನನ್ನೇ ಬಲಿ ಕೊಡ್ತಕ್ಕಂತಹ ಒಂದು ರಾಜನ ವಂಶ ನಿಂದು. ಅಂಥ ವಂಶದಲ್ಲಿ ಹುಟ್ಟಿ ಕೊಡ್ತೀನಿ ಅಂತ ಹೇಳಿ ಕರಿಷ್ಯಾಮಿ ತ್ಯಕುರ್ವಾಣಸ್ಸ ರಾಘವ ಇಷ್ಟಾಪೂರ್ತವದೋ ಭೂಯ. ಯಾರು ಕೊಡ್ತೀನಿ ಅಂತ ಪ್ರತಿಜ್ಞಾ ಮಾಡಿ ಕೊಡಂಗಿಲ್ಲ, ಅವ್ರದ್ದು ಇಷ್ಟ ಮತ್ತು ಪೂರ್ತ. ಇಷ್ಟ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಪುಣ್ಯ. ಪೂರ್ತ ಅಂತಂದರೆ ಜಲಪಾನ. ಈಗ ವೈಶಾಖ ಮಾಸ ಬರ್ತದಲ್ಲ, ಚೈತ್ರ ವೈಶಾಖದೊಳಗೆ ಕನಿಷ್ಠ ಪಕ್ಷಕ್ಕೆ 30 ಮಂದಿ ಸುಮಂಗಲಿಯರಿಗೆ ಕೋಸಂಬರಿ ಪಾನಕ ಮಾಡಿ ಕುಡಿಸ್ಬೇಕು ಅಂತ. ಕನಿಷ್ಠ ಪಕ್ಷ 300-400 ಮಾಡ್ಕೊಳ್ರಿ, 30 ಮಂದಿಗಾದರೂ ನಾವು ಕೋಸಂಬರಿ ಪಾನಕ ಕೊಡಲೇಬೇಕು. ಈ ಕರೋನಾದೊಳಗೆ ಯಾರನ್ನ ಹುಡುಕ್ತೀರಿ? 30 ಮಂದಿ ಇರಲಿ. ಇದು ದೇಶ ವಿಪ್ಲವದಾಗ ದೋಷ ಇಲ್ಲ ಅಂತಂದ್ರೆ ಇದು ದೇಶ ವಿಪ್ಲವ. ಆದರೆ ಚೈತ್ರ ಮತ್ತು ವೈಶಾಖದೊಳಗೆ ಕನಿಷ್ಠ ಪಕ್ಷಕ್ಕೆ 30 ಮಂದಿ ಉಡಿ ತುಂಬಬೇಕು, 30 ಮಂದಿ ಕೋಸಂಬರಿ ಪಾನಕ ಸುಮಂಗಲಿ ಸ್ತ್ರೀ ಕೊಡಬೇಕು ಅಂತದೆ. ನಾನು ಹರಿಕರಾಮ್ ಸಾರ್ ಪಾಠ ಹೇಳಿಕ್ಕೆ ಹೋಗ್ತಾ ಇರುವಾಗ ಅಲ್ಲೆಲ್ಲ ಬಂದ್ ಮಾಡ್ತಿದ್ರು. ಯಾಕಂದ್ರೆ ಹರಿಕರಾಮ್ ಸಾರ್ಕ್ಕೆ ಒಂದು 50-60 ಮಂದಿ ಬರ್ತಿದ್ರು, ಅದರೊಳಗೆ 30 ಮಂದಿಗೆ ಇವರು ಮಾಡ್ತಿದ್ರು. ಆ ರೀತಿಯ ಪದ್ಧತಿ ಅದು. ಅದಕ್ಕೆ ಪೂರ್ತ ಅಂತ ಕರೀತಾರೆ.
ಯಾರಿಗೆ ನೀರಡಿಕೆ ಆಗೋ ವ್ಯವಸ್ಥೆ. ಈಗ ನೀವು ಹೊರಗೆ ಒಂದು ಪಾತ್ರೆಯೊಳಗೆ ನೀರಿಡಬೇಕು, ಪಕ್ಷಿಗಳು ಬಂದು ನೀರು ಕುಡಿದು ಹೋಗ್ತಾವ, ಪಶುಗಳು ಬಂದು ನೀರು ಕುಡಿದು ಹೋಗ್ತಾವ, ಅದಕ್ಕೆ ಪೂರ್ತ ಅಂತಂತಾರೆ. ಇನ್ನು ನಡದಾರಿಯೊಳಗೆ ಬೇರೆ ಊರಿಂದ ಮನುಷ್ಯರು ಬರ್ತಾರೆ, ಅಲ್ಲೆಲ್ಲಿ ನಳ ಇರ್ತದೆ, ಏನೂ ಇರಂಗಿಲ್ಲ, ಅದಕ್ಕೆ ನಡದಾರಿಯೊಳಗೆ ಒಂದು ನಳ ಮಾಡಿಸ್ಬೇಕು ನೀವು ಅಂತೇಳಿ. ಕುಡಿಯುವ ನೀರು ಅಂತೂ ಪ್ಲಾಟ್ಫಾರ್ಮ್ದೊಳಗೆಲ್ಲ ಮಾಡಿಸಿರ್ತಾರ ಇಲ್ಲ, ಅದಕ್ಕೆ ಪೂರ್ತ ಅಂತ. ಕೆರೆ ಕಟ್ಟಿಸ್ಬೇಕು, ಬಾವಿ ಕಟ್ಟಿಸ್ಬೇಕು. ಯಾರೋ ಬಡವ್ರ ಮನೆ ಇರ್ತದೆ, ನೀರು ಇರಂಗಿಲ್ಲ, ಅವ್ರ ಮನೆಯಾಗ ಒಂದು ಬಾವಿ ತೋಡಿಸ್ಬೇಕು ನಿಮ್ಮ ಖರ್ಚಿನಿಂದ. ಬಾವಿ ತೋಡಿಸಿ ಆ ಬಾವಿ ನೀರು ಅವ್ರಿಗೆ ಬರುವಂಗೆ ಮಾಡಬೇಕು. ಇದಕ್ಕೆ ಇಷ್ಟ ಪೂರ್ತ ಅಂತಂತ. ಇಷ್ಟ ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡೋದು. ಪೂರ್ತ ಅಂದರೆ ಧರ್ಮಶಾಲಾ ಕಟ್ಟಿ ಅನ್ನದಾನ ಮಾಡೋದು, ಕೆರೆ ಬಾವಿ ಕಟ್ಟಿಸಿ ನೀರು ದಾನ ಮಾಡೋದು, ಇದಕ್ಕೆ ಪೂರ್ತ ಅಂತಂತಾರೆ. ಯಾವನು ಕೊಡ್ತೇನೆ ಅಂತ ಪ್ರತಿಜ್ಞಾವನ್ನು ಮಾಡಿ ಅವನು ಕೊಡೋದಿಲ್ಲವೋ ಅವನು ಇಷ್ಟ ಮತ್ತು ಪೂರ್ತಗಳಿಂದ ಬಂದಂಥ ಪುಣ್ಯವು ನಾಶವಾಗ್ತದೆ. ತಸ್ಮಾತ್ ರಾಮಂ ವಿಸರ್ಜಯ. ನೀನು ಮಾಡಿದ ಪುಣ್ಯ ಸಣ್ಣ ಪುಟ್ಟ ಅಲ್ಲ. ನೀನು ಮಹಾರಾಜ, ಒಂದು ಊರಿಗೆ ಇಷ್ಟು ಮಾಡಿರ್ತಿ, ಒಂದು ಊರಿಗೆ ನೀವು ಕೆರೆ ಬಾವಿ ಕಟ್ಟಿಸಿರ್ತಿ, ಊರಿಗೆ ಅನ್ನದಾನ ಮಾಡಿರ್ತಿ, ಬಡಬಗ್ಗರಿಗೆಲ್ಲ ಮನೆ ಕಟ್ಟಿಸಿಕೊಟ್ಟಿರ್ತಿ, ಎಲ್ಲ ಮಾಡಿರ್ತಿಲ್ಲ. ಅಷ್ಟೆಲ್ಲ ಪುಣ್ಯ ಕೋಟಿ ಕಟ್ಟಲೆ, ಗೋಡವನ್ ಕಟ್ಟಲೆ ಪುಣ್ಯ ಬಂದಿರ್ತದೆ. ನೀನು ರಾಮನ ಕಳಿಸ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ಕಳಿಸದೆ ಇದ್ರೆ ಆ ಎಲ್ಲ ಪುಣ್ಯ ಡಿಲೀಟ್ ಆಗೋಗ್ಬಿಟ್ಟು ಬೇಕು ನಿನಗೆ. ಇಷ್ಟಾಪೂರ್ತವದೋ ಭೂಯ ತಸ್ಮಾತ್ ರಾಮಂ ವಿಸರ್ಜಯ. ಆದ್ದರಿಂದ ರಾಮನನ್ನು ದಯಮಾಡಿ ಬಿಟ್ಟು ಕೊಡು ಅಂತ ಹೇಳಿದಾಗ ದಶರಥ ರಾಜ ಅಂದ, ನನ್ನ ಬೇಕಾದ್ರೆ ಕರ್ಕೊಂಡವ್ರಿ, ನಾನು ಭಾರಿ ಸಾಮರ್ಥ್ಯ ಇದ್ದೀನಿ, ಚತುರಂಗ ಸೈನ್ಯ ಸಮೇತನಾಗಿ ನಾನು ಬರ್ತೀನಿ. ರಾಮ ಒಬ್ಬನೇ ಅಲ್ಲ, ನಾನು ಬರ್ತೀನಿ, ಚತುರಂಗ ಸೈನ್ಯ ಸಮೇತನಾಗಿ ನಾನು ಬರ್ತೀನಿ, ನಾನು ಕರ್ಕೊಂಡವ್ರಿ. ವಿಶ್ವಾಮಿತ್ರರಂದರು, ನಾ ಯಾರನ್ನು ಕೇಳಿನಿ ಅವ್ರನ್ನ ಕೊಡು, ನಾ ಬರ್ತೀನಿ ನೀ ಬರ್ತೀನಿ ನಡೆಯಂಗಿಲ್ಲ ಅಂತಂದಾಗ ದಶರಥ ರಾಜನ ಗಾಬರಿ. ಇವ ವಿಶ್ವಾಮಿತ್ರ ಮಾತು ಕೇಳದೆ ಇದ್ರೆ ನನ್ನ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ ಅಂತೇಳಿ ಈಗ ವಸಿಷ್ಠರಿಗೆ ಕೇಳ್ತಾರೆ. ಮೊದಲೇ ಕೆಲಸ ಮಾಡ್ಬೇಕು ಬೇಡ, ವಸಿಷ್ಠರಿಗೆ ಕೇಳ್ತಾರೆ. ವಸಿಷ್ಠರು ಮತ್ತು ವಿಶ್ವಾಮಿತ್ರ ಬಂದಾರ, ಹಿಂಗಾಗ್ಯದ ಏನು ಮಾಡಲಿ ಅಂತಂದಾಗ ಅಹಂ ವೇದ್ನಿ ಮಹಾತ್ಮಾನಂ. ವಸಿಷ್ಠ ಹೇಳ್ತಾರೆ, ಹುಚ್ಚ, ರಾಮನ ಬಗ್ಗೆ ಹಡದಿದೆ ಅಷ್ಟೇ ಹೊರತು ಅವನ ಬಗ್ಗೆ ಗೊತ್ತಿಲ್ಲ. ಒಮ್ಮೊಮ್ಮೆ ಏನಾಗ್ತದೆ, ಮನೆಯಾಗಿದ್ದ ಮಂದಿದು ಹೊರಗೆ ಪರಿಚಯ ಇರ್ತದೆ, ಮನೆಯಾಗಿದ್ದವ್ರಿಗೆ ಗೊತ್ತಿರಂಗಿಲ್ಲ. ನಮ್ಮ ಹತ್ತಿರ ಓಡಾಡ್ತಕ್ಕಂಥ ವ್ಯಕ್ತಿ ಇರ್ತಾರೆ, ಅವ್ರ ಪರಿಚಯ ಎಲ್ಲೋ ದೊಡ್ಡ ಊರಾಗಿರ್ತಾವೆ, ನಮಗೆ ಗೊತ್ತಿರಂಗಿಲ್ಲ. ಹಂಗೆ ರಾಮನ ಕೀರ್ತಿ 14 ಲೋಕದೊಳಗದ. ಸಾಕ್ಷಾತ್ ವಿಷ್ಣುವಿನ ಅವತಾರ. ಅಹಂ ವೇದ್ಮಿ ಮಹಾತ್ಮಾನಂ. ಆ ರಾಮ ಯಾರು ಅಂತ ನನಗೆ ಗೊತ್ತದೆ, ವಿಶ್ವಾಮಿತ್ರರಿಗೆ ಗೊತ್ತದೆ ಅಂಥೇಳಿ ಅವ್ರು ರಾಮನ್ನೇ ಬೇಡ್ಲಿಕ್ಕತ್ತಾರ. ಇದನ್ನು ಹೇಳ್ತಿದ್ರಲ್ಲ, ನೀ ಬಾಪ ಚತುರಂಗ ಸೈನ್ಯ ಸಮೇತನಾಗಿ ಬಾ, ಅವ್ರನ್ನ ಕೊಂದುಬಿಡು ಆಗ್ತಿತ್ತಲ್ಲ. ದಶರಥ ರಾಜ ಹೋಲಿಗೆ ಬರ್ತಿದ್ದಿಲ್ಲ, ಚತುರಂಗ ಸೈನ್ಯ ಸಮೇತ ಬರ್ತೀನಿ ಅಂತ ಅಲ್ಲಿಗತ್ತಲ್ಲ. ಯಾಕಲ್ಲ, ನೀವು ಮಾಡೋದು ಎಲ್ಲರೂ ಮಾಡೋ ಕೆಲಸವನ್ನು ರಾಮ ಒಬ್ಬನೇ ಅನಾಯಾಸವಾಗಿ ಮಾಡ್ತಾರೆ. ರಾಮನಲ್ಲಿ ಆ ಮಹಾತ್ಮ್ಯ ಅದ, ರಾಮನಲ್ಲಿ ಆ ಸಾಮರ್ಥ್ಯ ಅದ. ಆದ್ದರಿಂದ ಅಹಂ ವೇದ್ಮಿ ಮಹಾತ್ಮಾನಂ ಅಂತೇಳಿ ಈ ರೀತಿಯಾಗಿ ಹೇಳ್ತಾನೆ. ಹೇಳಿದಾಗ ಸಂತೋಷದಿಂದ ವಿಶ್ವಾಮಿತ್ರರಿಗೆ ಮಾತು ಕೊಡ್ತಾನೆ, ಅವಶ್ಯವಾಗಿ ಬರ್ತೇನೆ ಅಂತ ಹೇಳಿದಾಗ ರಾಮ ವಿಶ್ವಾಮಿತ್ರರ ಜೊತೆಗೆ ಹೊರಡುತ್ತಾನೆ ಅಂತನ್ನೋದು. ಸೊ ನಾಳಿನಿಂದ 7ರಿಂದ 8 ತನಕ ಮಾತ್ರ ಇದು ಪ್ರವಚನ ಹೊರತು 6ರಿಂದ 8 ಅಲ್ಲ. ಈ 6ರಿಂದ 8 ಅಂತ ಬಂದದ್ದು ಶ್ರೀನಿವಾಸ ಕಲ್ಯಾಣ ಬಹಳ ಇದೆ ಅಂತ ಇದರಿಂದ ನಾಳೆ 7ರಿಂದ 8 ಕರೆಕ್ಟ್ 7ರಿಂದ ಕರೆಕ್ಟ್ 8 ತನಕ ನಡೀತದೆ. ದಯಮಾಡಿ ಎಲ್ಲರೂ ಬನ್ನಿ. ಪಾಠಕ್ಕೆ ತೊಂದರೆ ಆಗ್ತದೆ, ಹಿಡಿದಿರ್ತಾ ಸಲ್ಲೆ ಕೂತ್ರೆ ಪಾಠಕ್ಕೆ ತೊಂದರೆ ಆಗ್ತದೆ.